ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಾವು ನೋಡಿದೆವು ಶುಕ್ರಾಚಾರ್ಯರ ವೇಷವನ್ನು ಹಾಕಿಕೊಂಡು ಬೃಹಸ್ಪತ್ಯಾಚಾರ್ಯರು ದೈತ್ಯರ ಕಡೆ ಬಂದು 10 ವರ್ಷಗಳ ಕಾಲ ದೈತ್ಯರ ಜೊತೆಗೇ ಇದ್ರು. ದೈತ್ಯರನ್ನ ಈ ಹನಿ ಟ್ರ್ಯಾಪ್ ಅಂತಾರಲ್ಲ, ಹಾಗೆ ಜಯಂತಿ ಎನ್ನುವವಳು ಕರ್ಕೊಂಡು ಹೋಗಿ 10 ವರ್ಷ, ಅವಳದೇನು ಷರತ್ತು ಅಂದ್ರೆ 10 ವರ್ಷಗಳ ಕಾಲ ನನ್ನ ಜೊತೆಗೆ ಇರಬೇಕು ಅಂತ. ಆಯ್ತು ಅಂತ ಯಾರಿಗೂ ತೋರದೇನೆ, ಅದಕ್ಕೆ ಯಾರಿಗೂ ತೋರದೇನೆ ಅಂತ, ಯಾರಿಗೂ ತೋರದೇನೆ 10 ವರ್ಷಗಳ ಕಾಲ ವಾಸ ಮಾಡಿದ್ರು. ಆ ಸಮಯದಲ್ಲಿ ಬೃಹಸ್ಪತ್ಯಾಚಾರ್ಯರು ದೈತ್ಯರ ಬಳಿ ಇದ್ರು. 10 ವರ್ಷ ಕಳೆದ ಮೇಲೆ ಶುಕ್ರಾಚಾರ್ಯರು ಬಂದರು. ನಾನೇ ಶುಕ್ರ ಅಂದ್ರು. ಇಲ್ಲ, ನಾನು ಶುಕ್ರ ಅಂತ ನಿಜವಾದ ಶುಕ್ರ, ನಾನು ಶುಕ್ರ ಅಂತ ಡೂಪ್ಲಿಕೇಟ್ ಶುಕ್ರ. ದೈತ್ಯರಿಗೆ ಕನ್ಫ್ಯೂಷನ್ ಆಯಿತು. ಅದೇ ಹೇಳಿದ್ನಲ್ಲ, ಕಾಮಿಡಿ ಆಫ್ ಎರರ್ಸು, ಮಚ್ಚಾಡೋ ಅಬೌಟ್ ನಥಿಂಗು, ಎಲ್ಲದರ ಮೂಲ. ಅದರಲ್ಲಿ ಏನಾಗಿ ಹೋಯಿತು, ಈ ರೀತಿ ದೈತ್ಯರಿಗೆ ಅಳತೆ ಮಾಡಲಿಕ್ಕೆ ಏನು ಸಿಗಲೇ ಇಲ್ಲ. ಇವರು ಶುಕ್ರಾಚಾರ್ಯರಲ್ಲ ಅಂತ ಪ್ರೂಫ್ ಇಲ್ಲ, ಇವರು ಶುಕ್ರಾಚಾರ್ಯರು ಹೌದು ಅನ್ನೋದಕ್ಕೂ ಪ್ರೂಫ್ ಇಲ್ಲ. ಕಡೆಗೆ ಒರಿಜಿನಲ್ ಅನ್ನು ಧಿಕ್ಕರಿಸಿಬಿಟ್ರು. ದೈತ್ಯರು ಯಾವತ್ತೂ ಅಷ್ಟೇ ತಾನೆ, ಒರಿಜಿನಲ್ ಅನ್ನೇ ಧಿಕ್ಕರಿಸೋದು. ದೈತ್ಯರ ಸ್ವಭಾವ ಅದು. ಯಾವುದು ಮೂಲ ಇರುತ್ತೆ ಅದನ್ನು ಧಿಕ್ಕರಿಸಿಬಿಡ್ತಾರೆ. ದೈತ್ಯ ಮಾ ಭೂಮ ಇತಿ ಮೂಲಂ ನ ತಿರಸ್ಕರಣೀಯಂ ಅಂತ. ನಾವು ದೈತ್ಯರಾಗಬಾರದು ಅಂತ ಹೇಳಿಯಾದರೂ ಮೂಲವನ್ನ ಚಿಂತನೆ ಮಾಡಬೇಕು ಅಂತ. ಆಗ ತಿರಸ್ಕರಿಸಿದಾಗ ಸಿಟ್ಟು ಬಂತು. ಅಲ್ಲಿ ತನಕ ಆಗಿತ್ತು. ಚುಕೋಪ ಭಾರ್ಗವಸ್ತೇಷಾಂ ಅವಲೇಪೇನ ತೇನ ತು ಬೋಧಿತಾ ಹಿ ಮಯಾ ಯಸ್ಮಾನ್ ನಮಾಂ ಭಜಥ ಮಾನವಾಃ. ನಿಮಗೆ ಒಬ್ಬ ಗುರುವನ್ನು ಗುರುತಿಸ್ಲಿಕ್ಕಾಗಲಿಲ್ಲ ಅಂದ್ರೆ ಆ ಗುರುವಿನಿಂದ ಹಿತವನ್ನು ಪಡಿಲಿಕ್ಕೆಲ್ಲ ಆಗತ್ತೆ ಅಂತ ಹೇಳಿ ಶಾಪ ಕೊಟ್ಟರು ಶುಕ್ರಾಚಾರ್ಯರು. ಹೀಗೆ ಯಾರು ನಿಮಗೆ ಹಿತವಾಗಿ ಬರ್ತೇನೆ ಅಂತ ಇದ್ರಲ್ಲ, ಅವರಿಂದಲೇ ಶಾಪ ಸಿಕ್ಕಿತು. ತಸ್ಮಾತ್ ಪ್ರನಷ್ಟ ಸಂಜ್ಞಾವೈ ಪರಾಭವಮವಾಪ್ಸ್ಯಥ. ಅರಿವು ಕಳೆದುಕೊಂಡು ಪರಾಭವವನ್ನು ಹೊಂದ್ರಿ. ಇತಿ ವ್ಯಾಹೃತ್ಯ ತಾನ್ ಕಾವ್ಯ ಜಗಾಮಾಥ ಯಥಾಗತಂ. ಈ ರೀತಿಯಾಗಿ ಶಾಪ ಕೊಟ್ಟು ಶುಕ್ರಾಚಾರ್ಯರು ಹೋದರು. ಶಪ್ತಾನಸ್ತಾನ್ ಅಸುರಾನ್ ಜ್ಞಾತ್ವಾ ಕಾವ್ಯೇನ ಸಬೃಹಸ್ಪತಿ ಬುದ್ಧ್ಯಾ ಸುರಾನ್ ಹತಾನ್ ಜ್ಞಾತ್ವಾ ಕೃತಾಂತೋಂತರಧೀಯತ. ಇತ್ತ ಶುಕ್ರಾಚಾರ್ಯರು ಕೂಡ ಕೈ ಬಿಟ್ರು, ಬೃಹಸ್ಪತ್ಯಾಚಾರ್ಯರು ಕೈ ಬಿಟ್ರು. ಹೀಗೆ ಇತೋ ಭ್ರಷ್ಟ ತಥೋ ಭ್ರಷ್ಟ. ಈ ಇತೋ ಭ್ರಷ್ಟ ತಥೋ ಭ್ರಷ್ಟ ಅಂದ್ರೆ ಅತ್ಯಂತ ಸಭ್ಯವಾದ ಪರಿಭಾಷೆ. ಒಬ್ರು ಬಹಳ ಪ್ರಸಿದ್ಧ ವಿದ್ವಾಂಸರು, ಅವ್ರು ಹೇಳ್ತಾ ಇದ್ದಿದ್ದು ಸ್ವಲ್ಪ ಬೇರೆ. ಕೆಳಗಡೆದು ಜಾರಿತು, ಮೇಲ್ಗಡೆದು ಹಾರಿತು ಅಂತ. ಹಾಗಾಗಿ ಹೋಯ್ತು.
ಶುಕ್ರಾಚಾರ್ಯರ ಅವಜ್ಞೆಯಿಂದಾಗಿ ದೈತ್ಯರಿಗೆ ಕಷ್ಟ ಆಯಿತು. ಆಗ ಅವರು ವೇದ ಅನ್ನುವ ವಸ್ತ್ರ ಇಲ್ಲ ಅಂತ ಆಯ್ತು. ವೇದವನ್ನ ವಸ್ತ್ರ ಅಂತ ಕರೆದಿದ್ದಾರೆ. ಕಡೆಗೆ ರಕ್ಷಣೆಯೇ ಇಲ್ಲ ಅಂತಾಯ್ತು. ಅಹೋ ವಿವಂಚಿತಾಸ್ಮೇತಿ ಪರಸ್ಪರ ಮತಾಬ್ರುವನ್ ತತ ಪ್ರನಷ್ಟೇ ತಸ್ಮಿನ್ಸ್ತು ವಿಭ್ರಾಂತ ದಾನವಾಭವನ್. ಹಾಗೆ ದಾನವರಿಗೆಲ್ಲ ಗಾಬರಿ ಆಯಿತು. ನಾವು ಮೋಸ ಹೋದೆವು ಅಂತಂದ್ರು. ಪೃಷ್ಠತೋಭಿಮುಖಾಶ್ಚೈವ ತಾಡಿತಾಂಗಿರತೇನತು ವಂಚಿತಾಸೋಪಧಾನೇನ ಸ್ವೇ ಸ್ವೇ ವಸ್ತು ನಿಮಾಯಯ. ಈ ರೀತಿ ಪೃಷ್ಠತಃ ಅಭಿಮುಖಾಶ್ಚೈವ, ಹಿಂದುಗಡೆಯಿಂದಲೂ ಮುಂದುಗಡೆಯಿಂದಲೂ ಸಮ ಪೆಟ್ಟು ಬಿತ್ತು ಅವರಿಗೆ. ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಪ್ರಹ್ಲಾದಮಗ್ರತ ಕೃತ್ವ ಕಾವ್ಯಸ್ಯ ಅನುಪದಂ ಪುನಃ. ನಿಲ್ಲಿಸ್ಲಿಕ್ಕಾಗಲ್ಲ. ಪ್ರಹ್ಲಾದನನ್ನು ಕರೆದ್ರು. ಪ್ರಹ್ಲಾದ ಅಷ್ಟೊತ್ತಿಗೆ ನಿವೃತ್ತನಾಗಿ ಬಿಟ್ಟಿದ್ದ. ಅವನನ್ನು ಕರ್ಕೊಂಡು, ಇಲ್ಲ ನೀವು ಬರಬೇಕು, ಶುಕ್ರಾಚಾರ್ಯರಿಗೆ ಆದ ಆಪತ್ತನ್ನು, ಶುಕ್ರಾಚಾರ್ಯರಿಗೆ ನಮ್ಮಿಂದ ಆದ ಸಮಸ್ಯೆ ಆಪತ್ತು ಅಂತೇನಿದೆ ಅದನ್ನು ಅವ್ರಿಗೆ ಹೇಳಬೇಕು, ಅದು ಅಜ್ಞಾನದಿಂದ ಆಗಿದ್ದು ಅಂತ. ಸಮಾಗತಾನ್ ಪುನರ್ದೃಷ್ಟ್ವಾ ಕಾವ್ಯೋ ಯಾಜ್ಯಾನುವಾಚ ಮಯಾ ಸಂಬೋಧಿತಾಸ್ತರ್ವೇ ಯಸ್ಮಾನ್ಮಾನಾಭಿನಂದತ ತತಸ್ತೇನಾವಮಾನೇನ ಗತಾಯೂಯಂ ಪರಾಭವಂ. ಅದಕ್ಕೆ ಶುಕ್ರಾಚಾರ್ಯರು, ನಿಮ್ಮನ್ನು ಒಪ್ಕೊಂಡಿದ್ದೀನಿ ನಾನು, ಯಾಕೆಂದ್ರೆ ನಾನೇ ನಿಮಗೆ ಅಭಯವನ್ನು ಕೊಟ್ಟಿದ್ದು. ಆದರೆ ನಿಮಗೆ ಯಾರು ಹಿತವನ್ನು ಉಂಟು ಮಾಡ್ತಾರೆ ಅನ್ನೋದೇ ಗೊತ್ತಾಗಲಿಲ್ಲ. ನಾನು ಹೇಳಿದ ಮೇಲೂ ಕೂಡ ನನಗೆ ಅಭಿನಂದನೆ ಸಲ್ಲಿಸಲಿಲ್ಲ. ಶುಕ್ರಾಚಾರ್ಯರ 2 ರೂಪ ಇದೆ. 2 ಬೃಹಸ್ಪತ್ಯಾಚಾರ್ಯ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಬೃಹಸ್ಪತ್ಯಾಚಾರ್ಯರು ಶುಕ್ರಾಚಾರ್ಯರ ರೂಪದಲ್ಲಿದ್ದಾರೆ. ಇವನು ಇದ್ದಾನೆ, ಶುಕ್ರಾಚಾರ್ಯರು ಇದ್ದಾರೆ. ಗುರುಗಳೇ, 2 ರೂಪ ಧರಿಸಿದಿರ, ನಮಸ್ಕಾರ ಮಾಡ್ಬಿಟ್ಟಿದ್ರೆ ನಾನು ನಿಮಗೆ ಶಾಪ ಕೊಡ್ತಾ ಇರಲಿಲ್ಲ. ನಿಮಗೆ ಅದು ಯಾವುದೂ ಗೊತ್ತಾಗಲಿಲ್ಲ. ಆ ಅವಮಾನದಿಂದ ನೀವು ಪರಾಭವವನ್ನು ಹೊಂದಿದ್ರಿ. ಒಳ್ಳೆಯವರಿಗೆ ಯಾವತ್ತೂ ಅವಮಾನ ಮಾಡಬಾರದು. ವಿಶೇಷತಃ ನಿಮ್ಮ ಹಿತೈಷಿಗಳು ಹಿತವನ್ನು ಉಂಟು ಮಾಡ್ತಾರೆ. ಏವಂ ಬ್ರುವಾಣಂ ಶುಕ್ರಂತು ಬಾಷ್ಪ ಸಂದಿಗ್ಧಯಾ ಗಿರಾಂ ಪ್ರಹ್ಲಾದಸ್ತಂ ತದೋವಾಚ ಮಾನಸ್ತ್ವಂ ತ್ಯಜ ಭಾರ್ಗವ. ಅವರೆಲ್ಲರೂ ಕಣ್ಣಲ್ಲಿ ನೀರು ತುಂಬಿಕೊಂಡ್ರು. ದೈತ್ಯರೆಲ್ಲ, ತಪ್ಪಾಯಿತು, ನಮ್ಮನ್ನು ಕ್ಷಮಿಸಿ. ಸ್ವಾಶ್ರಯಾನ್ ಭಜಮಾನಾನ್, ಬೇರೆ ಯಾರೂ ನಮಗೆ ಆಸರೆ ಇಲ್ಲ, ಅನನ್ಯ ಭಾವದಿಂದ ನಿಮ್ಮ ಬಳಿ ಬಂದಿದ್ದೇವೆ. ತ್ವಯ್ಯ ದೃಷ್ಟೇ ವಯಂ ತೇನ ದೇವಾಚಾರ್ಯೇಣ ಮೋಹಿತಾ. ನೀನು ಕಾಣಲಿಲ್ಲ ಅಂತ ಹೇಳಿ ನಾವು ಮೋಸಗೊಂಡಿದ್ದು. ಭಕ್ತರನ್ನ ನೀವು ಅನುಗ್ರಹ ಮಾಡಬೇಕು. ನೀವು ಅನುಗ್ರಹ ಮಾಡದೆ ಹೋದರೆ ಪ್ರವಿಶಾಮೋ ರಸಾತಳಂ, ನಾವು ಕೆಳಗಡೆ ರಸಾತಳ ಲೋಕಕ್ಕೆ ಹೋಗಬೇಕಾಗತ್ತೆ. ಈ ಲೋಕದಲ್ಲಿ ಬಾಳುವ ಅರ್ಹತೆಯನ್ನೇ ಕಳೆದುಕೊಳ್ಳಬೇಕಾಗತ್ತೆ ಅಂತ ಈ ರೀತಿ ಹೇಳಿದಾಗ ಕಾರುಣ್ಯದಿಂದ ಕೋಪವನ್ನು ನಿಯಂತ್ರಣ ಮಾಡಿ ನಭೇತವ್ಯಂ ರಸಾತಳಂ ನಗಂತವ್ಯಂ, ಹೆದರಬೇಡ್ರಿ, ರಸಾತಳಕ್ಕೆ ಹೋಗುವಷ್ಟಿಲ್ಲ. ಅವಶ್ಯಂ ಭಾವಿನೋ ಶರ್ಥಾ ಪ್ರಾಪ್ತವ್ಯ ಮಯಿ ಜಾಗೃತಿ. ನಾನು ನಿಮ್ಮ ಪಾಲಿಗಿದ್ದೇನೆ. ಎಲ್ಲ ನಿಮಗೆ ಸಿಗಬೇಕಾದದ್ದು ಸಿಗತ್ತೆ. ಸಂಜ್ಞಾ ಪ್ರನಷ್ಟಾಯ ಓದ್ಯ ತಾಮೇಥಾಂ ಪ್ರತಿಪತ್ಸ್ಯಥಾ. ಶಾಪ ಕೊಟ್ಬಿಟ್ಟಿದ್ದೀನಿ ನಿಮಗೆ ಅರಿವಿರದೇ ಇರಲಿ ಅಂತ. ಆದ್ದರಿಂದ ಮೊದಲು ಅರಿವು ಪಡೆದುಕೊಳ್ಳಿ. ನೀವು ಈಗಿಂದ ಟ್ರೈ ಮಾಡಿದ್ರೆ 10 ಯುಗಗಳಾದ ಮೇಲೆ ದೇವತೆಗಳನ್ನು ಮೀರಿ ನಿಲ್ಲಬಹುದು ಅಂತಂದ್ರು. 10 ಯುಗ ಚಕ್ರ ಆದಮೇಲೆ ದೇವತೆಗಳನ್ನು ಮೀರಿ ನಿಲ್ಲಬಹುದು ಅಂತಂದ್ರು. ಅರಿವು ಕಳ್ಕೊಂಡ ಮೇಲೆ ನಿಧಾನವಾಗಿ ಅರಿವು ಪಡೆದು
ಅಲ್ಲಿ ಬಲಗೊಂಡು ಅಲ್ಲಿ ದೃಢರಾಗಿ ಎಷ್ಟು ಕಷ್ಟ. ರಾಜ್ಯಂ ಸಾವರ್ಣಿಕೆ ತುಭ್ಯಂ ಪುನಃ ಕಿಲ ಭವಿಷ್ಯತಿ. ಬ್ರಹ್ಮದೇವರು ಹೇಳಿದ್ದಾರೆ ನಿಮಗೆ ರಾಜ್ಯ ಸಿಗತ್ತೆ ಅಂತ. ಮತ್ತೆ ಶುಕ್ರಾಚಾರ್ಯರು ಹೇಳ್ತಾ ಇದ್ದಾರೆ ಇನ್ನು 10 ಯುಗಗಳಾದ ಮೇಲೆ ಅಂತ. ಆದರೆ ಅಷ್ಟು ತಾಳ್ಮೆ ಇಲ್ಲ ಬಲಿಗೆ. ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದ. ಬ್ರಹ್ಮದೇವರು ಯಾವತ್ತೋ ಹೇಳಿದ್ದು, ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದ. ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದಾಗ ಅವರು ಹೇಳಿದ್ರಂತೆ, ನೋಡಪ್ಪ, ಈಗ ವೈವಸ್ವತ ಮನ್ವಂತರ, ಇದು ಕಳೆದ ಮೇಲೆ ಮುಂದೆ ಬರುವಂಥದ್ದು ಸಾವರ್ಣಿ ಮನ್ವಂತರ. ಆ ಸಾವರ್ಣಿ ಮನ್ವಂತರದಲ್ಲಿ ನೀನು ಇಂದ್ರ ಆಗುತ್ತೀಯ, ಬಲೀಂದ್ರ ಅಂತ ಕರೀತಾರೆ. ಏವಂ ಕಿಲ ಮಿಥ ಪ್ರೋಕ್ತ ಪೌತ್ರಸ್ತೆ ವಿಷ್ಣುನಾ ಸ್ವಯಂ ವಾಚಾಹೃತೇಚು ಲೋಕೇಶು ತಾಸ್ತಾಸ್ತಸ್ಯಾ ಭವನ್ ಕಿಲ. ದೇವರಾಜ್ಯದಲ್ಲಿ ಬಲಿ ಬರಬೇಕು ಅಂತ ಹೇಳಿದ್ರೆ ಬಲಿ ಇಂದ್ರ ಆಗ್ತಾನೆ, ಆದರೆ ಮುಂದಿನ ಮನ್ವಂತರದಲ್ಲಿ ಅಂತ. ಅದರಿಂದಾಗಿ ಅಲ್ಲಿಯ ತನಕ ಅದೃಶ್ಯನಾಗಿರು, ಕಾಲವನ್ನು ಕಾಯಿ ಅಂತ ಹೇಳಿದ್ರು. ಬ್ರಹ್ಮದೇವರನ್ನ ಇನ್ನೊಂದು ವರ ಕೇಳಿದ. ಇಲ್ಲ, ಆ ವರ ಏನು ಅಂತಂದ್ರೆ, ನೀನು ಸುಖವಾಗಿ ಇರು, ನಿನ್ನನ್ನು ಇವತ್ತಿಗೂ ಕೂಡ ಜನ ಇಂದ್ರ ಅಂತ ಹೇಳಿ ಬಲಿಯನ್ನು ನೆನಪಿಸಿಕೊಳ್ತಾರೆ ಅಂತಂದ್ರು. ಮತ್ತೆ ವಾಮನನ ಚಿಂತನೆ ಮಾಡುವಾಗ ನಿನ್ನ ಒಂದು ಚಿಂತನೆ ಬಂದೇ ಬರುತ್ತೆ ಅಂತ ಹೇಳಿದ್ರು. ಆದರೆ ಅವರು ಕೇಳಲಿಕ್ಕೆ ತಯಾರಿಲ್ಲ. ಆಯಿತು ಅಂತ ಹೋದ್ರು. ಆದರೆ ಅಸುರರೆಲ್ಲ ಹೃಷ್ಟಾಸ್ತೇನ ಯಯುಸ್ಸಾರ್ಧಂ ಪ್ರಹ್ಲಾದೇನ ಮಹಾತ್ಮನ, ಎಲ್ಲರೂ ಯುದ್ಧಕ್ಕೆ ಹೋದರು. ದೇವತೆಗಳು ಕೂಡ ಇದಕ್ಕೆ ತಯಾರಾಗಿದ್ದರು, ಏಕೆಂದರೆ ದೈತ್ಯರ ಬುದ್ಧಿ ಬದಲಾಗೋದಿಲ್ಲ. ಪ್ರಹ್ಲಾದ ಕೂಡ ದೇವರ ಆಜ್ಞೆ ಇದೆ, ದೈತ್ಯರಿಗೆ ಪ್ರಚೋದನೆ ನೀಡುವ ಹಾಗೆಯೇ ಇರಬೇಕು ಅಂತ. ಬಲಿ ಏನು ಮಾಡಬಲ್ಲ, ಅವಶ್ಯ ಭಾವಿಯಾದದ್ದು ಅಂತ ಹೇಳಿ ಮತ್ತೆ ಯುದ್ಧಕ್ಕೆ ಅಂತ ಹೊರಟ. ಯಜ್ಞೇನೋಪಾಹ್ವಯಾಮಸ್ತೌ ತಥೋ ಜೇಷ್ಯಾಮಹೇ ಸುರಾನ್. ದೇವತೆಗಳು ಹೇಳಿದ್ರಂತೆ, ಯಜ್ಞದಿಂದ ನಾವು ಗೆಲ್ಲೋಣ ಅಂತ. ಮೊದಲು ಷಂಡಾಮರ್ಕರನ್ನು ಕರೆಸಿದ್ರು. ಷಂಡ ಮತ್ತು ಮರ್ಕ ಅಂತ ಇಬ್ಬರು ಶುಕ್ರಾಚಾರ್ಯರ ಮಕ್ಕಳು. ಅವ್ರನ್ನ ತಮಾಷೆಯಾಗಿ ತೋರಿಸೋ ಅಗತ್ಯ ಏನಿಲ್ಲ, ಅವ್ರನ್ನ ಕಾಮಿಡಿ ಎಲಿಮೆಂಟ್ ಮಾಡಿಬಿಟ್ಟಿದ್ದಾರೆ. ಪ್ರಹ್ಲಾದನಿಗೆ ಅವ್ರು ಏನೇನೋ ಹೇಳ್ಕೊಡ್ತಾ ಇದ್ರು, ಆಗ ಅವನು ಸಿಟ್ಟು ಮಾಡ್ಕೊಳ್ತಾ ಇದ್ದ, ಅವರು ಇವ್ರ ಮಾತು ಕೇಳ್ತಾ ಇರಲಿಲ್ಲ ಅಂತ ಏನೇನೋ ಅದು ಕಾಮಿಡಿ. ಅದು ವಾಸ್ತವವಾಗಿ ಹಾಗಲ್ಲ. ಮತ್ತೆ ಪ್ರಹ್ಲಾದ ಚಂಡಾಮರ್ಕರ ಹತ್ರ ಪಾಠ ಕಲ್ತಿದ್ದಾನೆ. ಭಗವದ್ಭಕ್ತಿ ಅನ್ನೋದು ಇನ್ಕ್ಲೂಡ್ ಆಯ್ತೇ ವಿನಃ ಅರ್ಥಶಾಸ್ತ್ರಾದಿಗಳ ಪಾಠ ಕಲ್ತಿಲ್ಲ ಅಂತಲ್ಲ. ಮೊನ್ನೆ ಶ್ರೀಶ ಮುದ್ರಂಗಡಿ ಅಂತ 7ನೆಯ ಸ್ಕಂದವನ್ನ ಇನ್ನೊಮ್ಮೆ ಕೇಳುವಾಗ, ಹೌದು ನೀವು ಹೇಳಿದ್ದು ಕರೆಕ್ಟು, ಭಾಗವತವನ್ನು ನೋಡ್ತಾ ಇದ್ರೆ ಎಲ್ಲವನ್ನು ಬಿಟ್ಟು, ಧರ್ಮಾರ್ಥ ಕಾಮಗಳನ್ನು ಬಿಟ್ಟು ಎಲ್ಲವನ್ನು ತೊರೆದು ಪ್ರಹ್ಲಾದ ಕೇವಲ ಭಕ್ತನಾಗಿ ಇರಲಿಲ್ಲ, ಭಕ್ತನಾಗಿ ಇದ್ದ, ಅದರ ಜೊತೆಗೆ ಷಂಡಾಮರ್ಕರ ಹತ್ರ ಪಾಠ ಕಲ್ತಿದ್ದ. ನೀವು ಅಲ್ಲಿಯೂ ಹೇಳಿದ್ದೀರಾ ಅವರು ಕಾಮಿಡಿ ಎಲಿಮೆಂಟ್ ಅಲ್ಲ ಅಂತ. ನಾವು ಬೇರೆಯವರು ಏನು ಒಂದು ಹಬ್ಬಿಸಿ ಬಿಟ್ಟಿರ್ತಾರೆ, ಭಾಗವತ ಅಂದರೆ ಈ ಥರ ಅಂತ, ಅದು ಹೇಳದೆ ಹೋದರೆ ಜನರಿಗೆ ಏನು ಇವ್ರು ಭಾಗವತ ಹೇಳ್ತಾ ಇದ್ದಾರೋ ಇಲ್ವೋ ಅಂತ ಅನ್ನಿಸ್ಬಿಡುತ್ತೆ. ಅಷ್ಟು ಅಭ್ಯಾಸ ಆಗೋಗಿರುತ್ತೆ. ನಾವು ಸಿಕ್ಕಾಕೊಳ್ಬೇಕಾದವರು, ಅಲ್ಲಿ ಇರೋದನ್ನು ಹೇಳುವವರು. ಆ ಥರ ಎಷ್ಟಾಗಿದೆ ಗೊತ್ತಾ? ಹಾಗಾಗದ ಒಂದು ಕಥೆ ಇದೆ. ಅವರು ಭಾಗವತದಲ್ಲಿ ನಾವು ಎಕ್ಸ್ಟ್ರಾ ಹೇಳುವ ಅಸಂಗತವಾದ ಕಥೆಗಳು ಅಂತ ಒಂದು ದೀರ್ಘ ಲೇಖನ ಬರೆದಿದ್ರು ಸಗಿರಿ ರಾಘವೇಂದ್ರ ಉಪಾಧ್ಯಾಯರು. ನಾನು ಚಿಕ್ಕಂದಿನಲ್ಲಿ ಅದನ್ನು ಓದಿದ್ರ ನೆನಪು ಚೆನ್ನಾಗಿದೆ ನನಗೆ. 96ರಲ್ಲಿ ಅದರಲ್ಲಿ 96-92 ನಮ್ಮಪ್ಪ ಬಹಳ ಇಷ್ಟಪಡ್ತಾ ಇದ್ರು.
ನಮ್ಮ ವಿಕೃತ ಆಚಾರ ವಿಚಾರಗಳು, ಭಾಗವತದಲ್ಲಿ ಇಲ್ಲದನ್ನ ಹೇಳುವ ತವಕ ಅಥವಾ ಚಟ ಅಂತ ಅದರ ಹೆಡ್ಲೈನ್. ನಮ್ಮ ವಿಕೃತ ಆಚಾರ ವಿಚಾರಗಳು ಲೇಖನ ಮಾಲೆ. ಅದು ನಮ್ಮ ಅಪ್ಪಂಗೆ ಬಹಳ ಇಷ್ಟ ಆಗ್ತಾ ಇತ್ತು. ಅದರಲ್ಲಿ ಇದೊಂದಿತ್ತು, ಪರೀಕ್ಷಿತ್ ರಾಜನಿಗೆ ದುರ್ಬುದ್ಧಿ ಯಾಕೆ ಬಂತು, ಹಾವನ್ನ ಹಾಕಿ ಹೋಗುವಂತಹ ದುರ್ಬುದ್ಧಿ. ಶಮೀಕ ಋಷಿಗಳಿಗೆ ಹಾವನ್ನ ಹಾಕಿ ಹೊರಟೋದ. ಯಾಕೆ ಅಂದ್ರೆ ಅವನು ದುರ್ಯೋಧನ ತೊಟ್ಟುಕೊಂಡಿದ್ದ ಕಿರೀಟವನ್ನು ತೊಟ್ಟುಕೊಂಡಿದ್ದ, ಅದಕ್ಕೆ ಅವನು ದುರ್ಬುದ್ಧಿ ಬಂತು. ಎಲ್ಲಿದೆ ಅಲ್ಲಿ ಭಾಗವತದಲ್ಲಿ? ಎಲ್ಲರೂ ಕೇಳಿರ್ತಾರೆ, ಸಾಂಪ್ರದಾಯಿಕವಾಗಿ ಹೇಳುವವರದ್ದೆಲ್ಲರೂ ಕೇಳಿರ್ತಾರೆ. ಕೆಲವೊಮ್ಮೆ ಅವರನ್ನು ಯಾವ ರೀತಿ ಎಳೆದು ಬಿಡ್ತಾರೆ ಅಂದ್ರೆ, ಮಧ್ವಾಚಾರ್ಯರನ್ನಂತೂ ಒಬ್ಬರು ದೊಡ್ಡ ಇವರು ಉಪನ್ಯಾಸ ಮಾಡ್ತಾ ಇದ್ರು, ದೊಡ್ಡ ಆಚಾರ್ಯರು, ಸೋ ಕಾಲ್ಡ್. ಅವರು ಪುನಶ್ಚ ಯಾಚಮಾನಾಯ ಜಾತರೂಪ ಮದಾತ್ ಪ್ರಭು ಅಂತ ಭಾಗವತದಲ್ಲಿದೆ. ಮತ್ತೆ ಕಲಿ ಬೇಡ್ಕೊಂಡ, ನನಗೊಂದು ಸ್ಥಾನ ಕೊಡಿ ಅಂತ. ಆಗ ಬೇಡ್ಕೊಂಡಾಗ ಆಯ್ತು, ನಿನ್ನ ಒಂದು ಸನ್ನಿಧಾನ ಇರಲಿ ಅಂತ ಹೇಳಿ ಬಂಗಾರವನ್ನು ಕೊಟ್ಟರು. ಪುನಶ್ಚ ಯಾಚಮಾನ, ಅದರಿಂದಾಗಿ ಹಾಗಾದರೆ ಬಂಗಾರವನ್ನು ಬಳಸಬಾರದು ಅಂತ ಆಯ್ತಲ್ಲ. ಅದಕ್ಕೆ ಮಧ್ವಾಚಾರ್ಯರು ಯಥಾಯೋಗ್ಯಂ ವಿಹಾಯ ಅಂತ ಒಂದು, ಅದು ನಂಗೆ ಸ್ಪಷ್ಟ ನೆನಪಾಗ್ತಾ ಇಲ್ಲ, ಯೋಗ್ಯವಾದದ್ದಕ್ಕೆ ಬಳಸ್ಬೋದು ಅಂತ ಆಚಾರ್ಯರ ಅಭಿಪ್ರಾಯ. ಇವರು ಅದನ್ನು ಎಲ್ಲಿಗೆ ತಂದ್ರು ಗೊತ್ತಾ? ಅಲ್ಲ, ಮಾಂಗಲ್ಯ ಸರ ಇರುತ್ತೆ, ನನ್ನ ಹೆಂಡತಿಗೆ ಮಾಡಿಸಿ ಹಾಕ್ಬಾರ್ದು ಅಂದ್ರೆ ಆಚಾರ್ಯ ತಾತ್ಪರ್ಯ ಬರೆದ್ರೆ, ನಿಮ್ಮ ಹೆಂಡತಿಗೆ ಬಂಗಾರದ ಮಂಗಳಸೂತ್ರ ಮಾಡಿಸ್ಬಾರ್ದು ಅಂತ ಮಧ್ವಾಚಾರ್ಯ ತಾತ್ಪರ್ಯ ನಿರ್ಣಯ ಬರೀಬೇಕಾ? ನಮ್ಮ ತಲೆ ಸಮವೇ ಇಲ್ಲ ನಮ್ಮ ಪಂಡಿತರದ್ದು. ಹಾಗೆ ಅದರಿಂದಾಗಿ ತೀರಾ ಆಚಾರ್ಯರನ್ನ ಚಿಕ್ಕದು ಮಾಡಿ ಕೂಡಿಸಿರೋರೇ ಇವರು. ಇವತ್ತು ಮಧ್ವಾಚಾರ್ಯರನ್ನ ಕನ್ಸ್ಟ್ರೈಂಟು, ಅವರು ನ್ಯಾರೋ ಆಗಿ ಯೋಚನೆ ಮಾಡ್ತಾರೆ ಅಂತ ಹೇಳೋದರ ಹಿಂದೆ ನಮ್ಮದೇ ಆದ ಪಾತ್ರ ಇರೋದು. ಅಲ್ಲ, ಹೌದಪ್ಪ, ಆಚಾರ್ಯರದಕ್ಕೆ ವ್ಯಾಖ್ಯಾನ ಬರೆದ್ರು ಯಥಾಯೋಗ್ಯವಾಗಿ. ಕೆಲವೊಂದು ಬಿಟ್ಟು ಇವಾಗ ಸುವರ್ಣ ಭಸ್ಮ ಎಲ್ಲ ಇರುತ್ತೆ, ಬೇಕೇ ಬೇಕು, ಹಾಗೆಲ್ಲ ಯಾಕೆ ಯೋಚನೆ ಮಾಡಲ್ಲ ಇವರು? ಮತ್ತೆ ಆ ಥರದ್ದು ದಾನ, ಸುವರ್ಣ ದಾನ ಮಾಡಬೇಕೋ ಇಲ್ವೋ? ಸುವರ್ಣ ದಾನ ಶಾಸ್ತ್ರಾದಿಗಳಲ್ಲಿ ವಿಹಿತ, ಅದಕ್ಕೇನು ಮಾಡೋದು? ಮಹಾಭಾರತದಲ್ಲೇ ಇದೆ ಸುವರ್ಣ ದಾನ. ಸುವರ್ಣವನ್ನ ಕಲಿ ಕೊಟ್ಬಿಟ್ರೆ ದಾನ ಕೊಡೋದೆಂಥದ್ದು? ಯಥಾಯೋಗ್ಯವಾಗಿ ಅಂತ ಆಚಾರ್ಯರು ಹೇಳಿದ್ದು. ಅದನ್ನ ಇವರು ಲೆವೆಲ್ ತಂದಿದ್ದು ಇಲ್ಲಿ. ಹೀಗಾಗೋಗತ್ತೆ. ಯಾಕೆ ಹೇಳಿದೆ ಅಂತಂದ್ರೆ, ಪ್ರಹ್ಲಾದ ಏನಿದ್ದಾನೆ ಅವನು ಫೀಲ್ಡ್ಗಿಲ್ದು ಯುದ್ಧ ಏನು ಮಾಡಲ್ಲ, ಅವನು ನಾನ್ ಪ್ಲೇಯಿಂಗ್ ಕ್ಯಾಪ್ಟನ್ ತರ ಟೆನ್ನಿಸ್ನಲ್ಲಿ. ಅವನು ಏನು ಮಾಡದೆ ಹೋದ್ರು ಪ್ರಹ್ಲಾದ ನಮ್ಮ ರಾಜ ಅಷ್ಟೇ. ಬಲಿಯ ವಿರೋಚನ ಇದ್ದಾಗ ವಿರೋಚನ ಪ್ರತ್ಯಕ್ಷವಾಗಿ ಯುದ್ಧದಲ್ಲಿ ತೊಡಗಿದ, ಆಯ್ತಾ? ಆಮೇಲೆ ಬಲಿ ಪ್ರತ್ಯಕ್ಷವಾಗಿ ಯುದ್ಧದಲ್ಲಿ ತೊಡಗಿದ. ಪ್ರಹ್ಲಾದನದ್ದು ಹಿಂದ್ಗಡೆಯಿಂದ ನಿಂತಿದ್ದಾನೆ ಮಾತ್ರ. ಅದೇ ಹೇಳಿದ್ನಲ್ಲ, ನಾನ್ ಪ್ಲೇಯಿಂಗ್ ಕ್ಯಾಪ್ಟನ್ ಇದ್ದ ಹಾಗೆ ಅಂತ. ಹಾಗೆ ಆ ಚಂಡಾಮರ್ಕರು ಬಂದ್ರು. ಏನಂತ ಕೊಡದೆ ಹೋದ್ರು. ಅಯ್ಯೋ, ಏನು ಕೆಲಸ ಮಾಡದೆ ಹೋದ್ರು, ಈಗ ಪಕ್ಷದ ಅಧ್ಯಕ್ಷರನ್ನಾಗಿ ಇಟ್ಕೊಂಡಿದಾರಂತೆ ಮಾರ್ಯಾರೆ. ನೀವು ಸಹಜ, ಅದು ಜನರಿಗೆ ಅದೊಂದು ಮೋಹ. ಅವ್ರು ಏನ್ ಮಾಡಿದ್ರು ಪ್ರಹ್ಲಾದನನ್ನ ಮತ್ತೆ ವಿರೋಚನನನ್ನ ಅಲ್ಲಿಗೆ ಆಗ್ಬೇಕು. ಅವನಿಲ್ಲ ಒಬ್ಬ. ಹಿರಣ್ಯಕಶಿಪುವಿನ ಕಾಲದಲ್ಲಂತೂ ಎಂತ ಡಿಕ್ಟೇಟರ್ಶಿಪ್ ಅಂತಂದ್ರೆ, ಬ್ರಹ್ಮದೇವರನ್ನ ಒಂದಿಷ್ಟು ಜನ ವರ ಕೇಳಿದಕ್ಕೆ ಸಿಟ್ಟು ಬಂದ್ಬಿಡ್ತು. ನಾನು ಇರ್ಲಿಲ್ವಾ, ನನ್ನನ್ನು ವರ ಕೇಳಬೇಕಿತ್ತು, ಬ್ರಹ್ಮದೇವರನ್ನೇನು ಕೇಳಿದ್ರಿಂದ ಶಾಪ ಕೊಟ್ಟಿದ್ದಿದೆ. ಅದರಿಂದಾಗಿ ಅವನ ಕಾಲದಲ್ಲಿ ಆ ತರಹ ಹಿರಣ್ಯಕಶಿಪುವಿನ ಕಾಲ ಮುಗಿದು ಪ್ರಹ್ಲಾದನ ಕಾಲ ಬಂತು. ಪ್ರಹ್ಲಾದನ ಸ್ವಭಾವವೇ ಚೇಂಜು, ಕೇಳೋರಿಲ್ಲ, ಇವನಿರ್ಬೇಕಷ್ಟೆ. ಆಮೇಲೆ ಹಿರಣ್ಯಕಶಿಪು ಹೋದ, ಇದು ವಿರೋಚನ, ಪ್ರಹ್ಲಾದನ ಮಗ ವಿರೋಚನ ಬಂದ. ವಿರೋಚನ ಸತ್ತ ಯುದ್ಧದಲ್ಲಿ. ವಿರೋಚನ ಮಗ ಬಲಿ, ಅವನೇ ರಾಜ ಆಗಬೇಕು. ಬಲಿಯ ಮಗ ಬಾಣ, ಅವನಿನ್ನೂ ಇದ್ದಾನೆ. ಬಲಿಯೂ ಇದ್ದಾನೆ, ಬಲಿಯ ಮಗ ಬಾಣನೂ ಇದ್ದಾನೆ. ಸಾತ್ವಿಕ. ಹೀಗಾಗತ್ತೆ ಅಲ್ಲಿ. ಒಬ್ರು ಹಾಗೆ ಒಬ್ರು ಹೀಗೆ, ಒಬ್ರು ಹಾಗೆ ಒಬ್ರು ಹೀಗೆ. ಕಾಶ್ಯಪರು
ಹಿರಣ್ಯಕಶಿಪು. ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದ, ಪ್ರಹ್ಲಾದನ ಮಗ ವಿರೋಚನ, ವಿರೋಚನನ ಮಗ ಬಲಿ. ಬಲಿ ಯೋಗ್ಯ, ಸಣ್ಣ ತಪ್ಪು ಮಾಡಿದ ಅನ್ನೋದು ಬಿಟ್ರೆ ಯೋಗ್ಯ. ಈ ಷಂಡ ಮತ್ತೆ ಮರ್ಕರಿದ್ದಾರಲ್ಲ, ಅವರನ್ನ ಬಂದು ಯಾಗ ಮಾಡಿಸಿದ್ರಂತೆ. ಯಾಕೆ ಅಂತ ಹೇಳಿದ್ರೆ, ಶುಕ್ರಾಚಾರ್ಯರ ಮಕ್ಕಳವರು ಷಂಡಮರ್ಕರು. ಆ ಷಂಡ ಮತ್ತೆ ಅಮರ್ಕ ಅಂತ ಇದ್ರಲ್ಲ, ಎರಡೂ ಪಾಠ ಇದೆ ವೇದದಲ್ಲಿ ಉಲ್ಲೇಖಿತರಾದವರು ಅವರು. ಶುಕ್ರಾಚಾರ್ಯರ ಮಕ್ಕಳೇ. ತಾಯಿ ಗೊತ್ತಿಲ್ಲ, ಹೇಳಲಿಲ್ವಲ್ಲ ಅಲ್ಲಿ. ಆ ಷಂಡ ಮತ್ತೆ ಮರ್ಕರಿದ್ದಾರಲ್ಲ, ಅವರನ್ನ ಭೇದ ಉಂಟು ಮಾಡಿ ಅಪ್ಪನ ವಿರುದ್ಧವಾಗಿ ತಿರುಗಿಸಿ ದೇವತೆಗಳಿಗೆ ಕರ್ಕೊಂಬಂದ್ರು. ನೀವು ಅಸುರರನ್ನ ವಿರುದ್ಧವಾಗಿ ಹೋಮ ಮಾಡಿ ನಿಮ್ಮನ್ನು ಬಿಟ್ಬಿಟ್ಟಿದ್ದಾರೆ ಅವರು. ನಾವೇನಾದ್ರೂ ಗೆದ್ರೆ ನಮ್ಮ ಜೊತೆಗೆ ನಿಮಗೆ ಒಳ್ಳೆ ಸ್ಥಾನ ಕೊಡ್ತೀವಿ ಅಂತಂದ್ರು. ಷಂಡಾಮರ್ಕ ಪರಿತ್ಯಕ್ತ ದಾನವಾಶ ಬಲಾಸ್ತದ ಏವಂ ದೈತ್ಯಾ ಪುರಾ ಕಾವ್ಯ ಶಾಪೇನಾಭಿಹತಾಸ್ತಥಾ. ಹೀಗೆ ಪ್ರಜ್ಞೆ ಇಲ್ಲದೆ ಷಂಡಾಮರ್ಕರಿಂದಲೂ ದೂರ ಆಗಿ ಇವರಿನ್ನೂ ಕೊಟ್ಟ ಏನು ಅವಧಿ ಇತ್ತು ಅದನ್ನು ಪೂರೈಸಿರಲಿಲ್ಲ. ಶುಕ್ರಾಚಾರ್ಯರು ಇಷ್ಟಾದ್ಮೇಲೆ ಬರ್ತೇನೆ ಅಂತ ಹೀಗೆ ಒದ್ದಾಡಿದ್ರು. ಏವಂ ನಿರುದ್ಯಮಾದೇವೈ ಕೃತ ಕೃಚ್ಛ್ರೇಣ ದಾನವಾ ತತ ಪ್ರಭೃತಿ ಶಾಪೇನ ಭೃಗೋರ್ನೈಮಿತ್ತಿಕೇನ ತು ಜಜ್ಞೆ ಪುನಃ ವಿಷ್ಣು ಧರ್ಮೇ ಪ್ರಶಿಥಿಲೆ ಪ್ರಭು. ಇಲ್ಲಿ ಆದ್ಮೇಲೆ ಇದು ಉಕ್ಷಣ, ಸಿಂಪಡಿಸುವಾಗ ಕೆಲವೊಂದಕ್ಕೆ ಜಾಸ್ತಿ ಬೀಳುತ್ತೆ, ಕೆಲವೊಂದಕ್ಕೆ ಕಡಿಮೆ ಬೀಳುತ್ತೆ. ಆ ಕಡಿಮೆ ಇರುವ ಜಾಗಕ್ಕೆ ಒಯ್ತಾರೆ. ಹೀಗೆ ಕಥೆ ಬಂದು ಇದಕ್ಕೊಂದು ತಾರ್ಕಿಕವಾದ ಅಂತ್ಯ ಇಲ್ಲ. ಭೃಗು ಶಾಪ ಕೊಟ್ನಲ್ಲ ವಿಷ್ಣುವಿಗೆ, ಅವನೇ ರಾಮನಾಗಿ ಹುಟ್ಟಿದ ಅಂತ ಕಥೆ ಅಲ್ಲಿ ಕೊಟ್ಟೋಗುತ್ತೆ. ಕಥೆ ಎಲ್ಲಿಗೆ ಹೋಯ್ತು? ಕಂಚಿಗೆ ಹೋಯ್ತು ಅಂತ ಪ್ರಾಚೀನ ಕಾಲದ ಕಥನಕಾರರ ಒಂದು ತೆಲುಗು ಗಾದೆ ಅದು. ಕಥೆ ಎಲ್ಲಿಗೆ ಹೋಯ್ತು ಅಂತಂದ್ರೆ ಕಂಚಿಗೆ ಹೋಯ್ತು. ನೆನಪಿದ್ಯಾ? ತೆಲುಗು ದೇಶದಲ್ಲಿ ಒಬ್ಬ ದೊಡ್ಡ ಕವಿ ಶ್ರೀನಾಥ ಅಂತ, ಕವಿ ಸಾಮ್ರಾಟ ಅವನು. ಅವನು ಕಡೆಗಾಲದಲ್ಲಿ ತನ್ನ ಆಶ್ರಯದಾತರನ್ನು ಕಳ್ಕೊಂಡು, ಅವ್ರ ಮಗ ಬಂದ, ಅವನಿಗೆ ಕಾವ್ಯದಲ್ಲಿ ವೈದುಷ್ಯದಲ್ಲಿ ಅಭಿರುಚಿಯೇ ಇಲ್ಲ ಅಂತವ್ರು ಇರ್ತಾರಲ್ಲ. ಮಗ ವಿದ್ವದಾಧಾರ, ಅಪ್ಪ ವಿದ್ವದಾಧಾರ, ಅವ್ರ ಮಗನಿಗೆ ಗಂಧಗಾಳಿ ಇಲ್ಲ. ಆದ್ದರಿಂದಾಗಿ ಅವನ ಆಶ್ರಯ ಕೊಡಲಿಲ್ಲ. ಅವನು ಆಶ್ರಯವನ್ನು ಹುಡ್ಕೊಂಡು ಕಂಚಿಗೆ ಹೋದ. ಅದಕ್ಕೆ ಕಥೆ ಎಲ್ಲಿಗೆ ಹೋಯ್ತು ಅಂದ್ರೆ ಕಂಚಿಗೆ ಹೋಯ್ತು ಅಂತ. ಅದೊಂದು ಗಾದೆ ತೆಲುಗು ದೇಶದಲ್ಲಿ. ಹಾಗೆ ಇದು ಎಲ್ಲಿಗೆ ಹೋಯ್ತು ಕತೆ ಅಂದ್ರೆ ರಾಮನ್ ಕೊಟ್ಟೋಯ್ತು. ಇಷ್ಟೆಲ್ಲ ವಿಸ್ತಾರವಾಗಿ ಕಥೆಯನ್ನು ಹೇಳ್ತಾ 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 ಅದಕ್ಕೆ ವಿಷ್ಣು ಅವಾಗ ಶಾಪ ಪಡೆದಿದ್ನಲ್ಲ, ಧರ್ಮ ಶಿಥಿಲ ಆದಾಗ ನೋಡಿ ರಾಮನಾಗಿ ಬಂದ. ಕುರುವನ್ ಧರ್ಮ ವ್ಯವಸ್ಥಾನಂ ಅಸುರಾಣಂ ಪ್ರಣಾಚನಂ. ಈ ರೀತಿ ಅವರು ಹೋದಾಗ ಅದಕ್ಕೆ ರಾಮನಿಗೆ ಸೀತೆಯಿಂದ ವಿಯೋಗ ಬಂದದ್ದು ಅಂತ ಕತೆ ಅಲ್ಲಿಗೆ ಹೋಗಿ ಜಾಯಿನ್ ಆಗ್ಬಿಡುತ್ತೆ. ಈ ಕಥೆ ಅಲ್ಲಿಗೆ ಹೋಗಿ ಜಾಯಿನ್ ಆಗತ್ತೆ. ಆದರೆ ಮತ್ತೆ ಮಹಾಖ್ಯಾನ ಮುಂದುವರಿಯುತ್ತೆ. ಪ್ರಹ್ಲಾದಸ್ಯ ನಿದೇಶೇತು ನಸ್ತಾಸ್ಯಂತ್ಯ ಸುರಾಶ್ಚಯೇ ಮನುಷ್ಯ ವಧ್ಯಾಸ್ತೆ ಸರ್ವೇ ಬ್ರಹ್ಮೇತಿ ವ್ಯಾಹರತ್ ಪ್ರಭು. ಆಮೇಲೆ ಏನಾಯಿತು? ಪ್ರಹ್ಲಾದನ ಆಜ್ಞೆಯನ್ನು ಪಾಲಿಸಲಿಲ್ಲ ದೈತ್ಯರು. ಅವರು ಮನುಷ್ಯರಿಂದ ಸತ್ರು. ಯಾಕೆಂದ್ರೆ ದೈತ್ಯರನ್ನು ಕೊಲ್ಲುವಷ್ಟು ಶಕ್ತಿ ಮನುಷ್ಯರಿಗಿಲ್ಲ. ಮನುಷ್ಯರಿಂದ ಸತ್ರು ಯಾಕೆ ಅಂದ್ರೆ ಪ್ರಹ್ಲಾದನಿಂದ ದೂರ ಆಗಿದ್ರಿಂದ. ಯಜ್ಞಂ ವೈವರ್ತಯ ಮಾತು ದೇವ ವೈವಸ್ವತೆಂತರೇ ಪ್ರಾದುರ್ಭಾವೇ ತತಸ್ತಸ್ಯ ಬ್ರಹ್ಮ ಹ್ಯಾಸೀತ್ ಪುರೋಹಿತಃ. ಒಂದು ಬಾರಿ ದೇವತೆಗಳು ವೈವಸ್ವತ ಮನ್ವಂತರದ ಆರಂಭದಲ್ಲಿ ಯಜ್ಞ ಮಾಡಲಿಕ್ಕೆ ಶುರು ಮಾಡಿದ್ರು. ಮೊದಲನೆಯ
ಯುಗ ಚಕ್ರದಲ್ಲಿ ಬ್ರಹ್ಮದೇವರೇ ಪುರೋಹಿತರು. ಸಂಭೂತಸ್ತು ಸಮುದ್ರಾಂತೆ ಹಿರಣ್ಯಕಶಿಪೋರ್ವಧೆ, ಅದು ಮುಗಿತು. ಎರಡನೆಯ ಯುಗ ಬಂತು. ಎರಡನೆಯ ಯುಗ ಬಂದಾಗ ದ್ವಿತೀಯೇತು ನರಸಿಂಹಾಖ್ಯೆ ರುದ್ರೋ ಹ್ಯಾಸೀತ್ ಪುರೋಹಿತ. ಎರಡನೆಯ ಯುಗ ಚಕ್ರದಲ್ಲಿ ಪುರೋಹಿತರಾದವರು ರುದ್ರದೇವರು. ಅವಾಗ ನರಸಿಂಹನ ಪ್ರಾದುರ್ಭಾವ ಆಯಿತು. ವೈವಸ್ವತ ಮನ್ವಂತರದ ಎರಡನೇ ಯುಗ ಚಕ್ರದಲ್ಲಿ ನರಸಿಂಹದೇವರು ಬಂದರು. ದ್ವಿತೀಯೇ ಬಲಿ ಸಂಸ್ಥೇಚು ಲೋಕೇಶು ತ್ರೇತಾಯಾಂ ಸಪ್ತಮಂ ಪ್ರತಿ ತೃತೀಯೇ ವಾಮನಸ್ಯಾರ್ಥೆ ಧರ್ಮೇಣ ತು ಪುರೋಧತ. ಆಮೇಲೆ ತ್ರೇತಾಯುಗದಲ್ಲಿ ಮೂರನೆಯ ಚಕ್ರ ಬಂದಾಗ ವಾಮನನಾಗಿದ್ದು ಏತಾಸ್ತಿಸ್ರ ಸ್ಮೃತಾಸ್ತಸ್ಯ ದಿವ್ಯಾ ಸಂಭೂತಯೋ ದ್ವಿಜಾ ಮಾನುಷಾ ಸಪ್ತಯಾನ್ಯಾಸ್ತು ಶಾಪಜಾಸ್ತಾ ನಿಬೋಧತ. ಈ ರೀತಿ ಮನುಷ್ಯರಲ್ಲಿ ಹುಟ್ಟಿದ ದೇವರ ಒಂದು ಅವತಾರ ಶಾಪದಿಂದ ಉಂಟಾಯಿತು, ರಾಮ. ಇನ್ನು ಉಳಿದ ಎರಡು ವಿಚಿತ್ರವಾದ ರೂಪಗಳನ್ನು ತಳೆಯಿತು. ಒಂದು ನರಸಿಂಹ, ಇನ್ನೊಂದು ವಾಮನ. ತ್ರೇತಾಯುಗೇತು ಪ್ರಥಮೇ ದತ್ತಾತ್ರೇಯೋ ಬಭೂವ. ಮೊದಲನೆಯ ತ್ರೇತಾಯುಗದಲ್ಲಿ ದತ್ತಾತ್ರೇಯ ಪ್ರಾದುರ್ಭವಿಸಿದ್ದು. ಆಮೇಲೆ ನಾಲ್ಕನೆಯ ದ್ವಾಪರ ಯುಗದಲ್ಲಿ ಮಾರ್ಕಂಡೇಯನಾಗಿ ಬಂದ. ಮಾರ್ಕಂಡೇಯನ ಒಳಗಡೆ ಇದ್ದ. ಪಂಚಮ ಪಂಚದಶ್ಚಾಂತು ತ್ರೇತಾಯಾಂ ಸಂಬಭೂವ ಮಾಂಧಾತ ಚಕ್ರವರ್ತೀತು ತದೋತ್ತಂಕ ಪುರಸ್ಸರೇ. ಆಮೇಲೆ ಮಾಂಧಾತನಲ್ಲಿ ದೇವರ ಆವೇಶ ಇತ್ತು. ಏಕೋನ ವಿಂಶಾಂ ತ್ರೇತಾಯಾಂ ತರವಕ್ಷತ್ರಾಂತ ಕೃದ್ವಿಭು. 19ನೆಯ ತ್ರೇತಾಯುಗದಲ್ಲಿ ಜಮದಗ್ನಿಯ ಮಗ ಪರಶುರಾಮ ಬಂದದ್ದು. ಎರಡನೆಯದರಲ್ಲಿ ನರಸಿಂಹ ಬಂದದ್ದು. 19ನೆಯ ಯುಗ ಚಕ್ರದಲ್ಲಿ ಪರಶುರಾಮ ದೇವರು ಬಂದಿದ್ದು. ಇಲ್ಲೇ ಇದೊಂದೇ ಕಡೆ ಈ ತರಹದ ಲೆಕ್ಕ ಸಿಗೋದು. ಜಾಮದಗ್ನಸ್ತಥಾ ಷಷ್ಠೋ ವಿಶ್ವಾಮಿತ್ರ ಪುರಸ್ಸರ ಚತುರ್ವಿಂಶೇ ಯುಗೇ ರಾಮೋ ವಸಿಷ್ಠೇನ ಪುರೋಧತ ಸಪ್ತಮಃ. ಹೀಗೆ ಏಳನೆಯ ರೂಪವಾಗಿ, ಏಳನೆಯ ಅವತಾರವಾಗಿ ವಸಿಷ್ಠರು ಪುರೋಹಿತರಾಗಿದ್ದಾಗ ರಾವಣನಿಗಾಗಿ 24ನೆಯ ದ್ವಾಪರ ಯುಗದಲ್ಲಿ ರಾಮ ಬಂದದ್ದು. 24ನೆಯ ತ್ರೇತಾಯುಗ, ಸಾರಿ, ಎಷ್ಟನೇದು? 24ನೆಯ ತ್ರೇತಾಯುಗ. ಆದರೆ ನಮ್ಮಲ್ಲಿ ಕೆಲವು ಹಳಬು ವ್ಯಾಖ್ಯಾನಕಾರರು, ಯಾರು ಅಂತ ಸರಿಯಾಗಿ ನೆನಪಾಗ್ತಾ ಇಲ್ಲ, ಅವನು ಎಲ್ಲಿಂತ ನೆನಪಾಗ್ತಾ ಇಲ್ಲ ನನಗೆ, ಯಾವುದೋ ಒಂದು ವ್ಯಾಖ್ಯಾನದಲ್ಲಿ ಇಲ್ಲ, ಅದು 24ನೆಯ ಇದರಲ್ಲಿ ಅಲ್ಲ, 28ರ ತ್ರೇತಾಯುಗದಲ್ಲಿ ರಾಮದೇವರು ಬಂದಿದ್ದು, 28ನೆಯ ದ್ವಾಪರ ಯುಗದಲ್ಲಿ ಕೃಷ್ಣ ಬಂದದ್ದು ಅಂತ ಹಾಗೊಂದು ವಾದ ಮಂಡಿಸಿದ್ದಾರೆ. ಅದಕ್ಕೇನು ಪ್ರೂಫ್ ಇದೆ ನನಗಿನ್ನೂ ಗೊತ್ತಾಗಿಲ್ಲ. ವಾಸ್ತವವಾಗಿ ಈ ಲೆಕ್ಕಕ್ಕೆ ಯಾವ ತೊಂದರೆಯೂ ಇಲ್ಲ. 24ನೆಯ ತ್ರೇತಾಯಲ್ಲಿ ರಾಮ ಬಂದದ್ದು, 28ನೆಯ ದ್ವಾಪರದಲ್ಲಿ ಕೃಷ್ಣ ಬಂದದ್ದು, ಮುಗಿದು ಹೋಯ್ತು. ಅದ್ಯಾಕೆ ಇಷ್ಟೊಂದು ಕನ್ಫ್ಯೂಷನ್ ಆಗ್ತಾ ಇದೆ ದೇವರಿಗೆ ಗೊತ್ತು. ಇನ್ನು ಅಷ್ಟಾವಿಂಶದಲ್ಲಿ ವೇದವ್ಯಾಸರು ಬಂದಿದ್ದು, 28ನೆಯ ದ್ವಾಪರ ಯುಗದಲ್ಲಿ. ಅವ್ರ ತಾಯಿಗೆ ಇನ್ನೊಂದು ಹೆಸರು ಜಾತೂಕರ್ಣಿ ಅಂತ. ಒಂದು ನಮಗೆ ಗೊತ್ತಿರೋದು ಗಂಧವತಿ, ಮೊದಲು ಅವಳ ಹೆಸರು. ಪರಾಶರರು ಬಂದರು, ಸಂಪರ್ಕ ಆಯಿತು, ಆಗ ಹುಟ್ಟಿದ್ದು ವೇದವ್ಯಾಸರು. ಅವಳ ಹೆಸರು ಸತ್ಯವತಿ ಅಂತ ಆಯಿತು. ಮೊದಲು ಗಂಧವತಿ ಅಂತ, ಯಾಕೆಂದ್ರೆ ಅವಳ ಮತ್ಸ್ಯಗಂಧಿ ಅಥವಾ ಗಂಧವತಿ ಅಂತ. ಅವಳು ಮೈಯಲ್ಲಿ ವಾಸನೆ ಎಲ್ಲಿ ತನಕ ಅಂತ ಹೇಳಿದ್ರೆ
ಅಲ್ಲ, ಈಗಿನ ವಿದ್ವಾಂಸರು ಅಂತ ಅಂದ್ಕೊಂಡವ್ರು ಹೇಳೋದಾದರೆ ಅವರು ಆ ಪ್ರಾಚೀನ ವ್ಯಾಖ್ಯಾನವನ್ನೇ ನೋಡಿದ್ದು. ಅದು ಯಾವ ವ್ಯಾಖ್ಯಾನ ಅಂತ ನೆನಪಾಗ್ತಾ ಇಲ್ಲ ಮಾರಾಯ. ಅಷ್ಟಾವಿಂಚೆ ಪರಾಶರಾತ್, ವೇದವ್ಯಾಸರಾಗಿ ಬಂದದ್ದು. ಆ ಇವಳಿಗೆ ಸತ್ಯವತಿಗೆ ಜತುಕರ್ಣಿ ಅಥವಾ ಜಾತುಕರ್ಣಿ ಅಂತನೂ ಒಂದು ಹೆಸರಿತ್ತು ಅಂತ ಪುರಾಣದಿಂದ ಗೊತ್ತಾಗುತ್ತೆ. ಜಾತುಕರ್ಣ್ಯ ಅಂತ ವೇದವ್ಯಾಸರನ್ನ ಕರೀತಾರೆ. ಕರ್ತುಂ ಧರ್ಮ ವ್ಯವಸ್ಥಾನಂ ಅಸುರಾಣಾಂ ಪ್ರಣಾಚನಂ ಬುದ್ಧೋ ನವಮಕೋ ಜಜ್ಞೆ ತಪಸಾ ಪುಷ್ಕರೇ ಕ್ಷಣ. ಆಮೇಲೆ ಏನಾಯಿತು, ಕೃಷ್ಣ ಬಂದ ಮೇಲೆ ಬುದ್ಧ ಬಂದದ್ದು. ದೇವ ಸುಂದರ ರೂಪೇಣ ದ್ವೈಪಾಯನ ಪುರಸ್ಸರ ಬುದ್ಧ ನವಮಕೋ ಜಜ್ಞೆ. ಬುದ್ಧ, ಹೌದು, ಬುದ್ಧ ಅಲ್ಲ, ಎಲ್ಲಾ ಪುರಾಣಗಳಲ್ಲಿಯೂ ಬುದ್ಧ ಒಬ್ಬನು ಅಂತಾನೆ ಇರೋದು, ಇಬ್ರು ಅಂತ ಹೇಳಿ ಆ ತರಹ ಏನೂ ಇಲ್ಲ. ಹಾಗೇನಾರು ಇದ್ದಿದ್ರೆ ಮಧ್ವಾಚಾರ್ಯರು ಹೇಳ್ತಾ ಇದ್ರು. ಆಚಾರ್ಯರು ಹೇಳಿದ್ದಾರೆ ಅಂದ್ಮೇಲೆ ಮುಗೀತು, ಒಂದೇ ಬಾರಿ ಹೇಳೋದವರು. ಬುದ್ಧೋ ನವಮಕೋ ಜಜ್ಞೆ ತಪಸಾ ಪುಷ್ಕರೇ ಕ್ಷಣ. ದ್ವೈಪಾಯನ ಆದ ಮೇಲೆ ಬಂದದ್ದು ಬುದ್ಧ. ಅದಾದ ಮೇಲೆ ಕಲ್ಕಿ. ದಶಮೋ ಭಾವ್ಯ ಸಂಭೂತೋ ಯಾಜ್ಞವಲ್ಕ್ಯ ಪುರಸ್ಸರ. ಕಲ್ಕಿ ಬರುವಾಗ ಯಾಜ್ಞವಲ್ಕ್ಯರು ಇರ್ತಾರೆ. ಹೀಗೆ ಒಬ್ಬೊಬ್ಬರು ಋಷಿಗಳಿದ್ದಾಗ ಅವರ ಮಾರ್ಗದರ್ಶನದ ಮೂಲಕ ಆಯಾ ವ್ಯಕ್ತಿಗಳು ಶುದ್ಧರಾಗಿ ದೇವರನ್ನು ಪಡಿತಾರೆ. ಸರ್ವಾಂಶ್ಚ ಭೂತಾಂತ ಮಿತಾನ್ ಪಾಷಂಡಾಂಶ್ಚೈವ ತರ್ವಚಃ ಪ್ರಗೃಹೀತಾಯುಧೈರ್ವಿಪ್ರೈಃ ವೃತಶ್ಚತಸಹಸ್ರಶಃ. ಅವನು ಬಂದಾಗ ಎಲ್ಲ ಪಾಷಂಡರು, ವೇದ ವಿರೋಧಿಗಳು ಎಲ್ಲರನ್ನ ಕೊಲ್ತಾನೆ. ಆಗ ಒಂದು ಎಲ್ಲಿಯೂ ಇಲ್ಲದ ಒಂದು ಉಲ್ಲೇಖ, ಪ್ರಗೃಹೀತಾಯುಧೈ ವಿಪ್ರೈ ವೃತಃ. ಬ್ರಾಹ್ಮಣರು ಆಯುಧ ತಗೊಂಡಿರ್ತಾರೆ. ಸಹಜ, ಇವತ್ತು ಎಲ್ಲ ಕಡೆ ಹೊಡೆಸ್ಕೋತಾ ಇದ್ದಾರೆ. ಸುಮ್ಮನೆ ಇವರು ತಿರುಗಿ ಬೀಳದೆ ಇರ್ತಾರ? ಅದನ್ನು ನೋಡಲಿಕ್ಕೆ ನಾವಿಲ್ಲದೆ ಇರಬಹುದು, ನಾವ್ಯಾರು ಭೂಮಿ ಮೇಲೆ ಇಲ್ಲದೆ ಇರಬಹುದು. ಒಂದಲ್ಲ ಒಂದು ದಿವಸ ತಿರುಗಿ ಬಿದ್ದೇ ಬೀಳ್ತಾರೆ. ಎಷ್ಟು ಅಂತ ಹೊಡೆಸ್ಕೋತಾರೆ. ಪ್ರತಿಯೊಬ್ಬರು ಅಷ್ಟೇ. ಯಹೂದಿಗಳಾಗಲಿಲ್ವಾ? ಹೇಗಾದ್ರೀಗ? ಆ ರೀತಿ ಆಗತ್ತೆ. ಅದಕ್ಕೆ ಆ ರೀತಿ ಆಗತ್ತೆ ಅನ್ನೋದಕ್ಕೆ ಮತ್ಸ್ಯ ಪುರಾಣವೇ ಸಾಕ್ಷಿ. ಏನಂತ ಹೇಳೋದು? ಪ್ರಗೃಹೀತಾಯುಧೈ ವಿಪ್ರೈಹಿ ವೃತಃ ಚತಸಹಸ್ರತಃ. ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಆಯುಧಗಳನ್ನು ಹಿಡ್ಕೊಂಡಿರ್ತಾರಂತೆ ಬ್ರಾಹ್ಮಣರು. ಅವರಿಂದ ಕೂಡಿಕೊಂಡು ಕಲ್ಕಿ ಬರ್ತಾನೆ, ಎಲ್ಲ ಮ್ಲೇಚ್ಛರನ್ನ ಕೊಂದು ಹಾಕ್ತಾನೆ. ಬ್ರಹ್ಮದ್ವಿಜಸ್ತಪತ್ನಾನ್ಸ್ತು ಸಂಹೃತ್ಯೈವ ಚ ತದ್ವಪುಃ ಪಂಚವಿಂಶೇ ಸ್ಥಿತ ಕಲ್ಕಿ ಚರಿತಾರ್ಥಸ್ಥ ಸೈನಿಕ. ಈ 24ನೆಯ ಅವನು 25ನೆಯ ರೂಪ ಅವನು ಹೀಗೆ ಮಾಡ್ತಾನೆ. ಪ್ರವೃತ್ತ ಚಕ್ರಾನ್ ಬಲವಾನ್ ಸಂಹಾರಂತು ಕರಿಷ್ಯತಿ. ಪ್ರಾಯ ಇದು ಪ್ರತಿ ಕಲಿಯುಗ ಮುಗಿಸ್ಲಿಕ್ಕೆ ಕಲ್ಕಿ ಬರ್ತಾನೋ ಏನೋ. ಅದಕ್ಕೆ ಕಲೇಹ ಕಾತ್ಕಾರಾತ್ ಕಲ್ಕಿ ಅಂತ. ಕಲಿಯನ್ನ ತೊತ್ತೊಳ ತುಳಿಯುವವ, ಅದರಿಂದಾಗಿ ಕಲ್ಕಿ. ಪ್ರಜಾಸ್ತಂ ತಾದಯಿತ್ವಾತು ಸಮೃದ್ಧಾಸ್ತೇನ ವೈಶ್ವರಂ ಅಕಸ್ಮಾತ್ ಕೋಪಿತಾನ್ಯೋನ್ಯಂ ಭವಿಷ್ಯಂತಿ ಹಮೋಹಿತಾ. ಈ ರೀತಿ ಕಾಲಕಾಲದಲ್ಲಿ ಮೋಹಗೊಳ್ಳುತ್ತಾರೆ. ಆಮೇಲೆ ಕಲ್ಕಿಯು ಕೂಡ ಕಾಲ ಬರ್ತಿದ್ದ ಹಾಗೆ ಕಣ್ಮರೆಯಾಗ್ತಾನೆ. ಮತ್ತೆ ಅವನು ಹಾಕಿಕೊಟ್ಟ ಒಳ್ಳೆಯ ದಾರಿಯಲ್ಲಿ ಇದು ಮುಂದೆ ಹೋಗುತ್ತೆ. ಕಲಿಯುಗದಲ್ಲಿ ಏನು ಆದ ಅಂತ ಅವನು ಬರಬೇಕಲ್ಲ. ನೃಪೇಶ್ವತ ಪ್ರನಷ್ಟೇಶು ಪ್ರಜಾನಾಂ ಸಂಗ್ರಹಾತ್ತದ. ಒಳ್ಳೆ ರಾಜರೇ ಇರೋದಿಲ್ಲ. ರಕ್ಷಣೆ ವಿನಿವೃತ್ತೇತು. ರಕ್ಷಣ ಇರೋದೇ ಇಲ್ಲ.
ಹತ್ವಾ ಚಾನ್ಯೋನ್ಯಮಾಹವೇ, ಪ್ರಜೆಗಳೆಲ್ಲ ಮುಂದಿನ ಕಾಲದಲ್ಲಿ ಒಬ್ರನ್ನೊಬ್ರು ಹೊಡ್ಕೊಳ್ತಾ ಇರ್ತಾರೆ, ಯಾರು ಕೇಳೋರಿರಲ್ಲ. ಪುರಾಣಿ ಹಿತ್ವಾ ಗ್ರಾಮಾಂಶ್ಚ ತುಲ್ಯತ್ವೇ ನಿಷ್ಪರಿಗ್ರಹ, ಪಟ್ಟಣವನ್ನ ಬಿಟ್ಟು ಗ್ರಾಮವನ್ನೂ ಬಿಟ್ಟು ಪಟ್ಟಣಕ್ಕೂ ಎರವಾಗಿ ಬೇರೆ ಎಲ್ಲಿಯೋ ಬೆಟ್ಟಗುಡ್ಡಗಳಲ್ಲಿ ವಾಸ ಮಾಡುತ್ತಾರೆ. ಅವತ್ತಿನ ಪರಿಸ್ಥಿತಿ ಹೇಗಿರುತ್ತೆ ಅಂದರೆ, ಕಲಿಯುಗದಲ್ಲಿ ಅಟ್ಟಶೂಲಾ ಜನಪದಾ ಶಿವಶೂಲಾಶ್ಚ ತುಷ್ಪಥಾ ಪ್ರಮದಾಕೇಶಶೂಲಾಶ್ಚ ಭವಿಷ್ಯಂತಿ ಯುಗಕ್ಷಯೇ. ಈ ಕಲಿಯುಗ ಮುಗಿತಾ ಇರುವಾಗ ಅಟ್ಟಶೂಲಾ ಜನಪದಾ, ಪ್ರತಿಯೊಬ್ಬನೂ ಕೂಡ ಅನ್ನವನ್ನ ಮಾರುತ್ತಾನೆ. ಇದಕ್ಕೆ ನೀವು ಯಾವ ವ್ಯಾಕರಣದ ಪ್ರಕಾರವೂ ಯಾವ ಕೋಶದ ಪ್ರಕಾರವೂ ಅರ್ಥ ಹೇಳಲಿಕ್ಕೆ ಆಗೋಲ್ಲ. ಇದಕ್ಕೆ ಅಟ್ಟ ಅಂದ್ರೆ ಅನ್ನ, ಶೂಲ ಅಂತಂದ್ರೆ ವ್ಯಾಪಾರ. ಅಟ್ಟಶೂಲಾ ಜನಪದಾ, ಸಾಮಾನ್ಯ ಶೂಲ ಅಂದ್ರೆ ನೋವು ಅಂತ. ಶೂಲ ಅದು UK ಅವರು ಸೂಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ತಲೆ ಸೂಲಿ ಆಗದ ಅಂತಾರೆ ಅವರು. ಶೂಲ ಅದು ನೋವು. ಶಿರಶೂಲ ಅಂತ ಸಂಸ್ಕೃತದಲ್ಲಿ ಎಲ್ಲ ಹೇಳ್ತಾರೆ. ಅಟ್ಟಶೂಲ ಜನಪದಾ, ಅನ್ನವನ್ನ ಮಾರ್ತಾರೆ, ತೀವ್ರವಾದ ಮಟ್ಟಕ್ಕೆ ಹೋಗುತ್ತದು. ಶಿವಶೂಲಾಶ್ಚತುಷ್ಪಥಾ, ಚತುಷ್ಪಥಾ 4 ವರ್ಣದವರು ವೇದವನ್ನು ಮಾರಾಟಕ್ಕಿಡ್ತಾರೆ. ವೇದವನ್ನು ಮಾರಾಟಕ್ಕಿಡೋದು ಅಂದ್ರೇನು? ಅದರ ವಿದ್ಯೆ ಅಲ್ಲ, ಅದರ ಪ್ರಯೋಜನ ಏನಿದೆ ಅದನ್ನು ತಗೊಳ್ಳಿಕ್ಕೆ ಪ್ರಯತ್ನ ಪಡೋದು, ಅದನ್ನು ಭೌತಿಕವಾಗಿ ಅದರ ಪ್ರಯೋಜನವನ್ನು ತೆಗೆಯೋದು. ಆ ತರಹದ್ದು ಬೇಕಾದಷ್ಟು ಉಂಟು, ಇನ್ನೂ ಅನೇಕ ಎಸ್ಟಾಬ್ಲಿಷ್ ಆಗಿಲ್ಲ. ಆದರೆ ಅದೇ ಸಂಮೋಹಿನಿ, ಹಿಪ್ನೋಟಿಸಮ್ಮು, ಸ್ತಂಭನ ಎಲ್ಲ ಉಂಟು ಇದರಲ್ಲಿ. ಅದನ್ನೆಲ್ಲ ಯಾವಾಗ ಬಳಸ್ಕೋತಾರೋ ಗೊತ್ತಿಲ್ಲ, ಅದನ್ನೆಲ್ಲ ಬಳಸ್ಲಿಕ್ಕೆ ಶುರು ಮಾಡ್ತಾರೆ. ಪ್ರಮದಾಕೇಶ ಶೂಲಾಶ್ಚ, ಕೇಶ ಅಂದ್ರೆ ಕೂದಲು, ಶೂಲ ಅಂದ್ರೆ ನೋವು. ಹೆಣ್ಣು ಮಕ್ಕಳ ಕೂದಲಲ್ಲಿ ನೋವು ಅಂತ ಅರ್ಥ ಮಾಡಬಾರದು. ಮೈಮಾರಿಕೊಂಡು ಬದುಕುವವರೇ ಜಾಸ್ತಿ ಇರ್ತಾರೆ. ಹರಸ್ವದೇಹಾಯುಚಶ್ಚೈವ ಭವಿಷ್ಯಂತಿ ವನೌಕತಃ. ಅವರು ಏನ್ ಮಾಡ್ತಾ ಇದ್ದಾರೆ, ರಾಜರ ಕರಭಾರದಿಂದ ನೊಂದು ದಟ್ಟವಾದ ಕಾಡಿಗೆ ಪರಾರಿ ಆಗ್ಬಿಡ್ತಾರೆ. ಅಲ್ಲಿ ಕಾಡಿನಲ್ಲಿ ಪರ್ವತದಲ್ಲಿ ಯಾವುದೋ ಮೂಲೆಯಲ್ಲಿ ಇರ್ಲಿಕ್ಕೆ ಶುರು ಮಾಡ್ತಾರೆ. ಸರಿತ್ ಪರ್ವತ ವಾಸಿನ್ಯ ಮೂಲಪತ್ರ ಫಲಾಶನಾ, ಮತ್ತೆ ಅದೇ ಪತ್ರ ಎಲೆ ಮತ್ತೆ ಬೇರು ತಿನ್ಕೊಂಡು ಬದುಕುವ ಕಾಲ ಬರುತ್ತೆ. ಈಗಾಗಲೇ ಆರೋಗ್ಯದ ಹೆಸರಿನಲ್ಲಿ ತಿಂತಾ ಇದ್ದಾರೆ ಎಲ್ಲ. ನೆಕ್ಸ್ಟು ಇನ್ನೆಲ್ಲ ಉಳಿದು ಆಹಾರದ ಅಭಾವದ ಹಿನ್ನೆಲೆಯಲ್ಲಿ ತಿಂದ್ರೆ ಚೀರ ಚರ್ಮಾಜಿನಧರಾ ಸಂಕರಂ ಘೋರಮಾಶ್ರಿತಾ ಉತ್ಪಾತ ದುಃಖ ಸ್ವಲ್ಪಾರ್ಥಾ ಬಹುಬಾಧಾಶ್ಚ ಪ್ರಜಾ. ಆಮೇಲೆ ಅವ್ರೇನ್ ಮಾಡ್ತಾರೆ, ಬ್ರಾಂಡೆಡ್ ಬಟ್ಟೆ ಎಲ್ಲ ಹೋಗುತ್ತೆ. ಚೀರ ಚರ್ಮಾಜಿನಧರಾಹ, ಅದು ದೊಡ್ಡ ಬ್ರಾಂಡೇ. ಈಗ ನಿಮಗೆ ಒಳ್ಳೆ ಚೀವರ್ ಅಂತ ಹೇಳಿ ಕೊಟ್ರೆ ಆನಂದದಿಂದ ಉಟ್ಕೋತಾರೆ ಜನ. ಘೋರವಾದ ಸಂಕರವನ್ನು ಹೊಂದಿ ಸ್ವಲ್ಪಾರ್ಥ ಬಹುಬಾಧಾಶ್ಚ, ಸ್ವಲ್ಪ ಲಾಭ ಬಹಳ ಬಾಧೆ, ಈ ರೀತಿ ಕಷ್ಟವನ್ನ ಹೊಂದಿ ಕಲಿಯುಗದ ಕಡೆಯಲ್ಲಿ ಇದ್ದಾಗ ಮತ್ತೆ ಕೃತಯುಗ ಬರುತ್ತೆ. ತತ ಕೃತಮವರ್ತತ ಯದುವಂಶ ಪ್ರಸಂಗೇನ ಸಮಾಸಾದ್ವೈಷ್ಣವಂ ಯತಃ ತುರ್ವಸೋಸ್ತು ಪ್ರವಕ್ಷ್ಯಾಮಿ ಪೂರ್ವೋರ್ದೃಷ್ಟೋಸ್ತಥಾ ಹ್ಯನೋಹೋ. ಹೀಗೆ ಯದುವಿನ ವಂಶ ಹೇಳ್ತಾ 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 ಕೃಷ್ಣನಿಗೆ ಬಂದು ಕೃಷ್ಣನ ದೇವರ ಬೇರೆ ಬೇರೆ ಅವತಾರಗಳ ಬಗ್ಗೆ ಗಮನ ಹರಿಸಿ ಈಗ ಮತ್ತೆ ಅಲ್ಲೇ ಬಂದಿದ್ದೀವಿ. ಈಗ ಮೊದಲು ಎಲ್ಲಿ ಬಿಟ್ವಲ್ಲ ಅಲ್ಲೇ ಶುರು ಆಗುತ್ತೆ. ಯಾವುದು? ಯದುವನ್ನ ಹೇಳಿ ಆಯಿತು. ತುರ್ವಶು ಅನ್ನುವ ಯದುವಿನ ಯದುವಿನ ತಮ್ಮ ಯಯಾತಿಯ ಮಗ, ಅವನು ವಂಶ ಹೇಳ್ತೇನೆ ಅನ್ನುವಲ್ಲಿಗೆ 47ನೆಯ ಅಧ್ಯಾಯ ಮುಗೀತು. 48ನೆಯ ಅಧ್ಯಾಯ ಶುರು. ತುರ್ವಶುವಿಗೆ ಗೋಭಾನು ಅಂತ ಒಬ್ಬ ದೊರೆ, ಗೋಭಾನುವಿನ ಮಗ ವೀರ ಅಂತ.
ಅವನ ಮಗ ತ್ರಿಸಾರಿ ಅಂತ. ತ್ರಿಸಾರಿಯ ಮಗ ಕರಂಧಮ. ಕರಂಧಮನ ಮಗ ಅವನು ಬಹಳ ದೊಡ್ಡ ರಾಜ ಬರ್ತಾನೆ, ಅವೀಕ್ಷಿತನ ಮಗ ಮರುತ್ತ. ಅದೇನಾಯ್ತು, ಮಧ್ಯದಲ್ಲಿ ಈ ದುಷ್ಯಂತ ಇದ್ನಲ್ಲ, ಯಾರು ಇಲಿಲ ಅನ್ನುವವನ ಮಗ, ಇಲಿಲ ಅಂತ ಅವನ ಹೆಸರು. ಆ ಇಲಿಲ ಅನ್ನುವವನ ಮಗ ದುಷ್ಯಂತ, ರಥಂತರ ಅಂತ ಹೇಳಿ ಇಲಿಲನ ಹೆಂಡತಿ. ರಥಂತರಿಯ ಮಗ ಇವನು ಯಾರು, ದುಷ್ಯಂತ. ದುಷ್ಯಂತ ಅನ್ಬಾರದು, ದುಷ್ಯಂತ ಅಂತ ಅನ್ಬೇಕು. ದುಃಖ ಅನ್ನುವಲ್ಲಿ ಯಾವ ರೀತಿ ಎರಡು ಚುಕ್ಕೆ ಮೇಲ್ಗಡೆ ಕೆಳಗಡೆ ಇಟ್ಟು ದುಃಖ ಅಂತೇವೋ ಹಾಗೆ ದುಷ್ಯಂತ ಅಂತ ಹೇಳಬೇಕು. ಆ ಯಯಾತಿಯ ಕಾಲದಲ್ಲಿ ಅವನಿಗೆ ತುರುವಶುವಿಗೆ ರಾಜ್ಯ ಇರಲಿಲ್ಲ. ಆದರೆ ತುರುವಶುವಿನ ವಂಶ ಈ ಕರಂಧಮ ಅಂತ ಇದ್ದಾನಲ್ಲ, ಅವನು ದುಷ್ಯಂತನ ಮಗನ ತರಹ ಬೆಳ್ಕೊಂಡು ಹೊಟ್ಟೋದ. ಅಲ್ಲಿಗೆ ಇದು ಪೂರ್ತಿ ಒಳಗಡೆ ನುಗ್ಗಿತ್ತು. ದುಷ್ಯಂತನ ಮಗ ಅನೇಕ ಜನರಿದ್ದಾರೆ, ಅದರಲ್ಲೊಬ್ಬ ವರೂಥ ಅಂತ. ವರೂಥನ ಮಗ ಆಂಡೀರ ಅಂತ. ಆಂಡೀರನ ಮಗ ಸಂಧಾನ ಅಂತ. ಸಂಧಾನನ ಮಕ್ಕಳು 4 ಜನ, ಪಾಂಡ್ಯ, ಕೇರಳ, ಚೋಲ ಅಂತ, ಕರ್ಣ ಅಂತ. ಅದರಲ್ಲಿ 3 ದೇಶಗಳಾಗೋಯ್ತು. ಈ ಕರ್ಣ ಅಂತನ್ನೋನಿದಾನಲ್ಲ, ಅವನ ಪರಂಪರೆ ಕರ್ನಾಟ ಆಯಿತು ಅಂತ ಕೆಲವರು ವಾದ ಇದೆ. ಅದು ನಮ್ಮ ಗೋವಿಂದ ಪೈಗಳ ವಾದ. ನೋಡಿದ್ರೆ ಹೌದು ಅಂತ ಅನ್ಸುತ್ತೆ. ಯಾಕೆಂದ್ರೆ ಪಾಂಡ್ಯ ತಮಿಳುನಾಡು, ಅರ್ಜುನನ್ ಮಾವ ತಮಿಳನೇ, ಪಾಂಡ್ಯ. ಆಮೇಲೆ ಕೇರಳ, ಚೋಲ ಅಂತ ಹೇಳಿದ್ರೆ ಆಚೆಯ ಊರು, ಪಾಂಡಿಚೇರಿ ಬಿಟ್ಟು ಆಚೆಯ ಊರುಗಳನ್ನು ಚೋಲ. ಆಮೇಲೆ ಕರ್ಣ, ಅದು ಚೆನ್ನಾಗಿ ಬೆಳೆಯಿತು. ದೃಶ್ಯುವಿಗೆ ಅವನ ಪರಂಪರೆಯಲ್ಲಿ ಉಳಿದವರಿಬ್ಬರು, ಸೇತು ಮತ್ತೆ ಕೇತು ಅಂತ. ಸೇತುವಿನ ಮಗ ಶರದ್ವಂತನ ಮಗ ಗಂಧಾರ ನಿರ್ಮಾಣ ಮಾಡಿದ್ದು ಗಂಧಾರ ಅಂತಾನೆ ಆಯಿತು. ಆ ಗಂಧಾರದಲ್ಲಿ ಆರಟ್ಟ ಅಂತ ಹೇಳಿ ಒಂದು ಜಾಗ ಇತ್ತು. ಆ ಆರಟ್ಟದಲ್ಲಿ ಬೆಳೆದ ಕುದುರೆಗಳು ಬಹಳ ಫೇಮಸ್, ಸಖತ್ ಫೇಮಸ್. ಅವತ್ತಿನಿಂದ ಗಾಂಧಾರ ಕುದುರೆಗಳಿಗೆ ಫೇಮಸ್. ಅವತ್ತಿನವರೆಲ್ಲ ಕುದುರೆ ಕೆಲಸ ಮಾಡ್ತಾ ಇದ್ರಲ್ಲ, ಈಗ 4 ಚಕ್ರದ ಕುದುರೆ ಕೆಲಸ ಮಾಡ್ಕೊಂಡಿರ್ತಾರೆ. ಘೃತಾಚ್ಚ ವಿದುಚೋ ಜಜ್ಞೆ ಪ್ರಚೇತ ತಸ್ಯ ಚಾತ್ಮಜ. ಆ ಗಾಂಧಾರನ ಮಗನ ಹೆಸರು ಘೃತ ಅಂತ. ಆ ಘೃತನ ಮಗ ಪ್ರಚೇತನಿಗೆ 100 ಜನ, ಅವರೆಲ್ಲರೂ ಕೂಡ ಮ್ಲೇಚ್ಛರಾಗಿ ಹೋದರು. ಎಲ್ಲರೂ ಮ್ಲೇಚ್ಛರು, ಭಾಷೆಯನ್ನು ಅಸ್ಪಷ್ಟವಾಗಿ ಮಾತನಾಡಿಕೊಂಡು ವೇದದಿಂದ ಕ್ರಮೇಣ ದೂರ ತರೆದುಕೊಂಡು ಹೋದರು. ಅನುವಿನ ಮಕ್ಕಳು, ದೃಶ್ಯ ಆಯಿತು, ಅನು ಅಂತ ಇದ್ದ. ಅನುವಿನ ಮಕ್ಕಳು 3 ಜನ, ಸಭಾನರ, ಚಾಕ್ಷುಷ, ಪರಮೇಶು ಅಂತ. ಸಭಾನರನ ಮಗನ ಹೆಸರು ಕೋಲಾಹಲ ಅಂತ. ಅವನ ಹೆಸರೇ ಕೋಲಾಹಲ. ಕೋಲಾಹಲನ ಮಗ ಸಂಜಯನಿಗೆ ವೀರ ಅಂತ. ವೀರನ ಮಗ ಪುರಂಜಯನ ಮಗ ಜನಮೇಜಯ ಅವನಿಗೆ ಮಹಾಶಾಲ ಅಂತ ಒಬ್ಬ ಮಗ. ಅವನ ಹೆಸರೇ ಮಹಾಶಾಲ. ಶಾಲಾ ಅಂದ್ರೆ ಯಜ್ಞದ ಮನೆ. ಮೂಲಭೂತವಾಗಿ ಶಾಲಾ ಅಂದ್ರೆ ಯಜ್ಞದ ಮನೆ, ಆಮೇಲೆ ಶಾಲಾ ಅಂದ್ರೆ ಮನೆ, ಆಮೇಲೆ ಶಾಲಿನಿ ಅಂತಂದ್ರೆ ಹೆಂಡತಿ. ಶಾಲಿನಿ ಅನ್ನೋ ಪದಕ್ಕೇನೆ ಹೆಂಡತಿ ಅಂತ ಅರ್ಥ. ಅವ್ರು ಶಾಲಿನಿ ಅಂತ ಹುಡುಗಿಯರಿಗೆ ಹೆಸರಿಡ್ತಾರೆ. ಶಾಲಿನಿ ಅಂತ ಯಾರೋ ಒಬ್ಬ ಅಪ್ಪ ಕರಿಬೇಕಾದ್ರೆ ಗತಿ ಏನ್ರಿ? ಅಪ್ಪನು ಶಾಲಿನಿ ಅಂತಾನೆ ಕರೆದ್ರೆ ಅರ್ಥವೇ ಇಲ್ಲ ಅದಕ್ಕೆ. ಆದ್ರೆ ಹೀಗೆ ಸರಿಯಾಗಿ ಅರ್ಥ ತಿಳ್ಕೊಳ್ಳೋಲ್ಲ. ಗೂಗಲ್ ಅನ್ನು ಕೇಳ್ತಾರೆ, ಅದು ಏನೇನೋ ಹೇಳುತ್ತೆ. ಮಹಾಶಾಲ ಅಂತ ಅವನ ಹೆಸರು. ಆ ಮಹಾಶಾಲ ಏನಿದ್ದಾನೆ
ಮಹಾಮನಸ್ಸಂತನ್ನವನು ಹುಟ್ಟಿದ. ಮಹಾಮನಸ್ಸಿಗೆ ಇಬ್ಬರು ಮಕ್ಕಳು, ಉಶೀನರ ಮತ್ತೆ ತಿತಿಕ್ಷು ಅಂತ. ಉಶೀನರನಿಗೆ 5 ಜನ ಪತ್ನಿಯರು, ಭೃಷ, ಕೃಷ, ನವ, ದರ್ಶ, ದೃಶದ್ವತಿ ಅಂತ. ಉಶೀನರನ ಮಕ್ಕಳು ಏನಿದ್ದಾರೆ ಅವರು ಅತ್ಯಂತ ಧಾರ್ಮಿಕರಾಗಿ ಇದ್ರು. ಭೃಷಯ ಮಗ ನೃಗ, ಭೃಷಯ ಮಗ ನೃಗ. ಆ ನೃಗನ ಕಥೆಯನ್ನೇ ರಾಮ ಹೇಳೋದು. ಅದೇ ಓವರ್ಲ್ಯಾಪ್ ಆಗಿ ಹಸುಗಳು 100 ಹಸುವನ್ನು ಕೊಟ್ಟಿದ್ದಾನೆ ಅಂದರೆ 1 ಹಸು ಮತ್ತೆ ವಾಪಸ್ಸು ಬಂದು ಆ ಹಸುವನ್ನು ಇನ್ನೊಬ್ಬ ಬ್ರಾಹ್ಮಣನಿಗೆ ಕೊಟ್ಟು ಅವನು ದೊಡ್ಡ ಉಡ ಆಗಿಬಿಡ್ತಾನೆ. ಆ ನೃಗ. ನವ ಅಂತ ಇದ್ಲಲ್ಲ, ಅವಳಿಗೆ ನವ. ಕೃಷಯ ಮಗ ಕೃಷ, ದರ್ಶನ ಮಗ ಸೂರತ. ದೃಶದ್ವತಿ ಅಂತ ಒಬ್ಬಳಿದ್ಲಲ್ಲ, ಅವಳಲ್ಲಿ ಹುಟ್ಟಿದವ ಶಿಬಿ, ಅವನು ಪ್ರಸಿದ್ಧ. ಶಿಬಿ ರೌಶೀನರು ನೃಪಃ. ಹೌದು ಹೌದು, ನದ್ಯಭಿಮಾನಿನಿ. ಆ ಶಿಬಿ ಔಶೀನರ ಇದ್ದಾನಲ್ಲ, ಅವನ್ ಎಂಥ ಕ್ಯಾರೆಕ್ಟರ್ ಅಂದ್ರೆ ಇವರು ಕೂಡ ಹೈಜಾಕ್ ಮಾಡಿಬಿಟ್ರು, ಬೌದ್ಧರು ಕೂಡ ಶಿಬಿಯನ್ನ. ಆ ಶಿಬಿಯ ಮಕ್ಕಳು ಶಿಬಿಗಳು ಪ್ರಧಾನವಾಗಿ 4 ಜನ, ಪೃಥುದರ್ಭ, ಸುವೀರ, ಕೇಕಯ, ಭದ್ರಕ ಅಂತ. ಆ ಕೇಕಯ ಮತ್ತೆ ಭದ್ರಕ, ಸುವೀರ ಅಂತ ಇದ್ರಲ್ಲ, ಆ 3 ಜನರದ್ದು ದೇಶ ಆಯಿತು. ಆ ಕೇಕಯ ದೇಶದಲ್ಲಿ ಹುಟ್ಟಿದವಳು ಕೈಕೈ. ಸುವೀರ ಅಂತ ಇದ್ನಲ್ಲ, ಅವನಿಗೆ ಸೂರತ ಅಂತ ಒಬ್ಬ ಮಗ ಬಂದ. ಅವನ ಮಕ್ಕಳು ಅಂಬಷ್ಠರು ಅಂತ. ಅಂಬಷ್ಠ ಅಂತ ಹೇಳಿ ಒಂದು ದೇಶ ಆಯಿತು. ಆಮೇಲೆ ಕೃಷ್ಣನಿಗೆ ಒಬ್ಳು ಮಗಳು ಹುಟ್ಟಿದ್ಲು, ವೃಷಲ ಅಂತ. ಅವಳೊಂದು ಜಾಗದಲ್ಲಿದ್ಲು, ಅಲ್ಲಿ ಹುಟ್ಟಿದವರೆಲ್ಲ ವೃಷಲರು ಅಂತ. ಮತ್ತೆ ವಾಪಸ್ ಬಂದರೆ ತಿತಿಕ್ಷು ಅಂತ ಒಬ್ಬ ಇದ್ನಲ್ಲ, ಆ ತಿತಿಕ್ಷುವಿನ ಮಗ ಬೃಹದ್ರಥ ಅಂತ. ಆ ಬೃಹದ್ರಥನ ಮಗ ಸೇನ, ಸೇನನ ಮಗ ಸುತಪಸ್, ಸುತಪಸ್ಸಿನ ಮಗ ಬಲಿ. ಆ ಬಲಿಗೆ ಮಕ್ಕಳಿರಲಿಲ್ಲ, ಬಲಿಗೆ ಮಕ್ಕಳಿರಲಿಲ್ಲ. ಇವನು ರಾಜಬಲಿ, ಇವನು ನೀವು ದೈತ್ಯ ಬಲಿ ಅಂತ ಹೋಗಬೇಡಿ, ರಾಜನ ಬಲಿ, ರಾಜ ಆಗಿರುವ ಬಲಿ. ಆ ರಾಜ ಬಲಿಗೆ ಮಕ್ಕಳಿರಲಿಲ್ಲ, ಮಕ್ಕಳು ಬೇಕು. ಅದಕ್ಕೆ ಅಷ್ಟೊತ್ತಿಗೆ ಈ ದೀರ್ಘತಮಸ್ ಅಂತ ಒಬ್ಬ ಋಷಿ, ವೇದದಲ್ಲಿ ಪ್ರಖ್ಯಾತನಾದ ಋಷಿ ಅವನು. ಬಹಳ ಅವನು ಶತರ್ಚಿರಿ, ಅವನು 100 ಋಕ್ಕುಗಳನ್ನು ಕಂಡ ಮಹಾನುಭಾವ. ಆದರೆ ಅವನಿಗೆ ಚಿಕ್ಕಂದಿನಿಂದ ಕಣ್ಣಿರಲಿಲ್ಲ. ಯಾಕೆಂದ್ರೆ ಬೃಹಸ್ಪತ್ಯಾಚಾರ್ಯರ ಶಾಪ. ದೀರ್ಘತಮಾಮತೆ ಯೋಜು ಜುರ್ವಾಂಗ್ ಅಂತ ಈ ಪದವನ್ನು ನೀವು ಪ್ರತಿಯೊಬ್ಬರ ಆಶೀರ್ವಾದದಲ್ಲೂ ಕೇಳ್ತಾ ಇರ್ತೀರ. ದೀರ್ಘತಮಸ್, ಅವನು ಕುರುಡಾಗೋಗಿದ್ದ, ಹೀಗಾಗಿ ಅವನ ಕತ್ತಲೆ ಅವನ ಪಾಲಿಗೆ ಮುಗಿಯೋದೇ ಇಲ್ಲ ಅಂತ ದೀರ್ಘತಮಸ್ ಅಂತ ಹೆಸರಿಟ್ಟಿದ್ರು. ಆ ದೀರ್ಘತಮಸ್ಸು ಏನು ಮಾಡಿದ, ಈ ಹೆಣ್ಣು ಗೊಡವೆಯೇ ಬೇಡ. ಹೆಣ್ಣು ಯಾಕೆ ಬೇಕು? ಸಂತಾನೋತ್ಪತ್ತಿಗೆ ಬೇಕು. ಹೆಣ್ಣಿನ ಗೊಡವೆ ಇಲ್ಲದೇನೆ ಮಕ್ಕಳನ್ನು ಹುಟ್ಟಿಸಬಹುದು ಅಂತ ಹೇಳಿ ಅವನೇನು ಮಾಡ್ದ, ಏನೇನೋ ವಿಚಿತ್ರ ಪ್ರಯೋಗ, ಅದೆಲ್ಲ ಇಲ್ಲಿ ಹೇಳೋದು ಬೇಡ, ಏನೇನೋ ವಿಚಿತ್ರ ಪ್ರಯೋಗ ಮಾಡ್ತಾ ಇದ್ದ. ಅವನ ಹೆಂಡತಿ ಹೆಸರು ಪ್ರದ್ವೇಷಿ ಅಂತ. ಯಾವ ಕಾಲಕ್ಕೂ ಅವಳು ಗಂಡಸರನ್ನ ಪ್ರೀತಿಸಿದ್ದಿಲ್ಲ ಅವಳು, ಅದಕ್ಕೆ ಅವಳ ಹೆಸರೇ ಪ್ರದ್ವೇಷಿ. ಅವಳಿಗೆ ಸಿಟ್ಟು ಬಂತು. ಇದು ಮಹಾಭಾರತದಲ್ಲಿ ವಿಸ್ತಾರವಾಗಿ ಹೇಳಿದ್ದೇನೆ, ಅದು ರೆಕಾರ್ಡ್ ಆಗಿಲ್ಲ. ಮಕ್ಕಳನ್ನ ಕರೆದ್ರು, ಈ ಮುದುಕನನ್ನ ತೆಪ್ಪದಲ್ಲಿ ಕಟ್ಟಿ ದೋಣಿಯಲ್ಲಿ ಬಿಟ್ಬಿಡಿ ಅಂತಂದು. ತೆಪ್ಪದಲ್ಲಿ ಕಟ್ಟಿ ಗಂಗಾಯಲ್ಲಿ ಬಿಟ್ಬಿಡಿ. ಹೆಂಡತಿ ಪ್ರದ್ವೇಷಿ ಅಲ್ವಾ ಅವಳ ಹೆಸರು. ಕಟ್ಟಿ ಹಾಕಿ ಅವನನ್ನ ತಳ್ಬಿಟ್ರು. ಇವನಿದ್ರೆ ನಮಗೆ ವಿಪರೀತ ಅಪಖ್ಯಾತಿ, ಅಪಕೀರ್ತಿ, ಒಂದು ಒಳ್ಳೆ ಕೀರ್ತಿಯೂ ಇಲ್ಲ ಅಂತ ಹೇಳಿ ಹಾಕ್ಬಿಟ್ರು. ಅವನು ಹೋ ಅಂತ ಹೊಡ್ಕೊಂಡು ಹೋಗ್ತಾ ಇದ್ದಾನೆ ನದಿಯಲ್ಲಿ. ಏನ್ ಮಾಡ್ತಾ ಇದ್ದೋ, ಏನು ಅನ್ನಿಸ್ತಾ ಇತ್ತೋ ಆ ಟೈಮಿನಲ್ಲಿ. ಈ ಬಲಿ ಇದ್ದಾನಲ್ಲ, ಅವನು ಇಳಿದ ನದಿಗೆ ಸ್ನಾನಕ್ಕೆ ಅಂತ ಇಳಿದಿದ್ದ. ಹೊಡ್ಕೊಂಡು ಬರ್ತಾ ಇರೋ ಈ ಮುದುಕನ್ನ ತಪ್ಪಿಸಿ ಹಿಡ್ಕೊಂಡು ತೀರಕ್ಕೆ ಕರ್ಕೊಂಡು ಬಂದ. ಅವನೇನು ಮಾಡಿದ, ನೀವ್ಯಾರು ದೀರ್ಘತಮಸೋ, ನೀವು ಮಕ್ಕಳನ್ನ ಹುಟ್ಟಿಸೋದ್ರಲ್ಲಿ ಸ್ಪೆಷಲಿಸ್ಟ್ಸ್ ಅಲ್ವಾ ಅಂತ ಕೇಳಿದ. ಹೌದು ಅಂತಂದ. ಹಾಗಾದ್ರೆ ನನ್ನ ಹೆಂಡತಿಯಲ್ಲಿ 5 ಜನ ಮಕ್ಕಳನ್ನ
ಇದು ಒಂದಿಷ್ಟು ಜನರನ್ನ ಪಡೀರಿ ಆಯಿತು ಅಂತ ಹೇಳಿ ಅವಳೇನು ಮಾಡಿದ್ಲು, ದುರ್ಬುದ್ಧಿ, ದಾಸಿನ ಕಳಿಸ್ಬಿಟ್ರು. ಆ ದಾಸಿಗೆ ಮಕ್ಕಳು ಹುಟ್ಟಿಸಿದ್ರು. ಇವನು ಗೊತ್ತೇ ಆಗಲಿಲ್ಲ ರಾಜನಿಗೆ. ನನ್ನ ಮಕ್ಕಳು ಅಂತ ಇದ್ದ. ನಿನ್ನ ಮಕ್ಕಳಲ್ವೋ, ಬೇರೆಯವ್ರ ಮಕ್ಕಳು ಅವರು. ಇಲ್ಲ ನನ್ನ ಮಕ್ಕಳು ಅಂತ ನಾನು ಸ್ವೀಕಾರ ಮಾಡ್ತೇನೆ ಅಂತ. ಅವರು 5 ಜನ, ಅಂಗ, ವಂಗ, ಸುಹ್ಮ, ಪುಂಡ್ರ, ಕಲಿಂಗ ಅಂತ. ಅಂಗ ಅಂತ ಹೇಳಿದ್ರೆ ಮುಂದೆ ಅದು ಬಿಹಾರ ಆಯಿತು. ಅಂಗದ ಪಕ್ಕದಲ್ಲೇ ಮಗಧ ಬಂತು. ಅಲ್ಲಿ ಎಷ್ಟು ಬೌದ್ಧರ ಮಠಗಳಾಯಿತು ಅಂತಂದ್ರೆ ಆ ಇಡೀ ಒಂದು ರಾಜ್ಯವನ್ನೇ ಆ ಬೌದ್ಧರ ಇದರ ಹೆಸರಿನಿಂದ ಕರೀಲಿಕ್ಕೆ ಶುರು ಮಾಡಿಬಿಟ್ರು. ಬಿಹಾರ ಆಯಿತು. ವಿಹಾರ ಹೋಗಿ ಬಿಹಾರ ಆಯಿತು. ಆಮೇಲೆ ವಂಗ, ಬಂಗಾಳ, ಬೊಂಗೋ ಅಂತಾರವರು, ಬೊಂಗೋ ಅಂತಾರವರು. ಆಮೇಲೆ ಅಂಗ ಆಯಿತು, ವಂಗ ಆಯಿತು. ಸುಹ್ಮ ಅದು ಇಂದೋರ್ ಕಡೆ ಅಂತ ಹೇಳುತ್ತಾರೆ, ಗೊತ್ತಿಲ್ಲ. ಪುಂಡ್ರ ಉತ್ತರ ಪ್ರದೇಶದ ಮೇರಠ್ ಹತ್ರ ಅಂತ ಹೇಳ್ತಾರೆ, ಅದು ಗೊತ್ತಿಲ್ಲ. ಕಳಿಂಗ ಒಡಿಸ್ಸಾ. ಈ ರೀತಿ 5 ತರಹದವ್ರು ಆದರು. ಆಮೇಲೆ ಈ ಬಲಿಯವರೆಲ್ಲ ಬ್ರಾಹ್ಮಣರಾಗೋದು. ಆ ಬಲಿಗೆ ಬ್ರಹ್ಮದೇವರ ಒಂದು ವರ ಇದೆ. ಇದು ನಮಗೆ ಗೊತ್ತೇ ಇರೋದ ಒಂದು ಸಂಗತಿ. ಏನು? ಮಹಾಯೋಗಿತ್ವವನ್ನು ಪಡೆ, ಕಲ್ಪಾಯುಷ್ಯವನ್ನು ಹೊಂದು. ಕಲ್ಪಾಯುಷ್ಯ ಇನ್ನೂ ಇದಾನ ಒಂದು ಬಲಿ. ಕಲ್ಪಾಯುಷ್ಯವನ್ನು ಹೊಂದು, ಮಹಾಯೋಗಿಯಾಗು, ಯುದ್ಧದಲ್ಲಿ ಅಜೇಯನಾಗು, ಧರ್ಮದಲ್ಲಿ ಪ್ರಜ್ಞೆ ಇರಲಿ. 3 ಕಾಲದಲ್ಲಿ ಏನು ನಡಿಬೇಕು, ನಡೆದಿತ್ತು ಎಲ್ಲ ನಿನಗೆ ಗೊತ್ತಾಗತ್ತೆ. ಯುದ್ಧ ಇದಾಗತ್ತೆ. ಅವನೇನು ಮಾಡಿದ, ಮುಂದೆ ಕೃತಯುಗದಲ್ಲಿ ಮತ್ತೆ ಬರ್ತಾನೆ, ಯಾವಾಗಲೂ ಒಮ್ಮೆ ಬರ್ತಾನೆ. ಆ ತರಹ ಇದಿಷ್ಟು ಮತ್ತೆ ಇದನ್ನ ಹೇಳ್ತಾರೆ. ಮುಂದಿನ ಶನಿವಾರ ನಾವು ನೋಡುವಾಗ ಇದ್ರದ್ದು ಕಥೆಯನ್ನು ಮತ್ತೆ ಕೇಳ್ತಾರೆ ವಿಸ್ತಾರವಾಗಿ. ಅದನ್ನು ಮುಂದೆ ನೋಡೋಣ. ಕೃಷ್ಣಾರ್ಪಣಮಸ್ತು.